ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಟೆಕ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕುಜಗ್ರಹರು ಉಚ್ಚ ಸ್ಥಾನಕ್ಕೆ ಮೂವ್ ಆಗ್ತಾ ಇದ್ದಾರೆ, ಅಂದ್ರೆ ಮಕರ ರಾಶಿ ಪ್ರವೇಶ ಆಗ್ತಾ ಇದ್ದಾರೆ. ಈ ರಾಶಿಗೆ ಚಿನ್ನ, ಆ ರಾಶಿಗೆ ಬೆಳ್ಳಿ, ಅದರ ಎಲ್ಲ ಏನೂ ಇಲ್ಲ. ಯಾರ್ಯಾರಿಗೆ ದಶಾಭುಕ್ತಿಗಳು ನಡೀತಿದೆಯೋ ನೀವುಗಳು ನೋಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರಿಗೂ ಟ್ರಾನ್ಸಿಟ್ ನಮಗೆ ಫಲ ಕೊಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಇಲ್ಲಿಂದ ಫೆಬ್ರವರಿ 16ನೇ ತಾರೀಕಿಂದ ಕಂಟಿನ್ಯೂಸ್ ಆಗಿ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗತ್ತೆ. ಸೊ ಪ್ಲಾನೆಟ್ಸ್ ಮೇಷರಾಶಿ ಮೂವ್ ಆಗೋ ತನಕನೂ ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿರಿ. ಸೊ ಫೆಬ್ರವರಿ 16ನೇ ತಾರೀಕು ಜಾನ್ವರಿ 16, 2026. ಸೊ ಇಲ್ಲಿಂದ ನಮಗೆ ಕಂಟಿನ್ಯೂಸ್ ಆಗಿ ಕುಜಗ್ರಹರು 23ನೇ ತಾರೀಕು ತನಕ ಇರ್ತಾರೆ. ಫೆಬ್ರವರಿ 23ನೇ ತಾರೀಕುವರೆಗೂ ಇರ್ತಾರೆ. ಸೊ ಇಲ್ಲಿ ಏನೇನು ಒಂದು ಘಟನೆಗಳು ನಡೆಯುತ್ತೆ ನೋಡೋಣ. ಸೊ ಆಕ್ಚುಲಿ ಕುಜನ ಒಂದು ವಿಡಿಯೋ ನಾನು ಡೆಫಿನೆಟ್ ಆಗಿ ಪ್ರತಿ ಸಾರಿ ಹೇಳಿರ್ತೀನಿ, ಕುಜನ ವಿಡಿಯೋ ಮಾತ್ರ ಮಿಸ್ ಮಾಡೋಕ್ಕೆ ಹೋಗೋದಿಲ್ಲ, ಏನೇ ಕೆಲಸ ಇದ್ರು ಬಿಸಿ ಇದ್ರು. ಸೊ ಹಾಗಾಗಿ ಬಿಕಾಸ್ ರಾಹು ಕೇತು ಗುರು ಶನಿ ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಟೈಮ್ ಉಳ್ಕೊಳ್ಳೋದೆ ಇವರು. ಹಾಗಾಗಿ ಕುಜಗ್ರಹರು ಇಲ್ಲಿ ಉಚ್ಚ ಸ್ಥಿತಿಯಲ್ಲಿ ಮಕರ ರಾಶಿಯಲ್ಲಿ ಪ್ರವೇಶ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅಲ್ಲಿ ಯಾರಿದ್ದಾರೆ, ಇವರು ಟ್ರಾನ್ಸಿಟ್ ಆಗೋಷ್ಟ್ರೊಳಗಡೆ ಸೊ ಅಲ್ಲಿ ರವಿ ಗ್ರಹರು ಇರ್ತಾರೆ. ಸೊ ಅದಾದ ನಂತರ ಶುಕ್ರ ಅಲ್ಲೇ ಇದ್ದಾರೆ. ಕಂಬಸ್ಟಲ್ ಇರುತ್ತೆ, ಅದು ಬೇರೆ ವಿಚಾರ. ಬಟ್ ಪ್ರಾಬ್ಲಮ್ ಏನ್ ಗೊತ್ತಾ, ಇಲ್ಲಿ ರಾಹು ಇದೆ ನೋಡಿ ಅಲ್ಲಿ. ಸೊ ಕುಂಭ ಮನೆಯಲ್ಲಿ ರಾಹು ಇದೆ ಅಲ್ವಾ, ಇದು ನಮ್ಗೆ ಮೇಜರ್ ಇಂಪ್ಯಾಕ್ಟ್ ಆಗೋದು. ಈಗ ಅಸಲಿ ವಿಚಾರಕ್ಕೆ ಬನ್ನಿ. ಕುಜನ 4, 7, 8ನೇ ದೃಷ್ಟಿಗಳು. ಸೊ ಇಲ್ಲಿ ಆಲ್ರೆಡಿ ಎಲ್ಲಿ ಕೇತು ಇದ್ದಾರೆ ಸಿಂಹ ರಾಶಿಯಲ್ಲಿ, ಇಲ್ಲಿ ರಾಹು ಇದ್ದಾರೆ ಕುಂಭ ರಾಶಿಯಲ್ಲಿ. ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಕುಜನ 8ನೇ ದೃಷ್ಟಿ ಇದೆಯಲ್ಲ, ಸೊ ಇದೇನು ಅಂತ ಹೇಳಿದ್ರೆ ವೆಯ್ಟ್ ಎಲ್ಲ ಇಲ್ಲ. ಸೊ ಅಲ್ಲೇ ಬಹುಮಾನ ಒಂದ್ ಶಾರ್ಟ್ ಅಲ್ಲಿ. ಸೊ ಹೊಸಕ್ ಅಂತ ಹೇಳಿ ಏನು ಆನ್ಸರ್ ಕೊಡುತ್ತಲ್ಲ, ಆ ತರ ಇರುತ್ತೆ ಕುಜನ 8ನೇ ದೃಷ್ಟಿ. ಸೊ ಇಟ್ಸ್ ಲೈಕ್ ಎ ಡೆತ್ ಲೈಕ್ ಸಿಚುಯೇಷನ್, ಅಂದ್ರೆ ನಥಿಂಗ್ ಎಲ್ಸ್, ಒಂದೇ ಡಿಸಿಷನ್ ಒಂದೇ ಸರಿ ಫಿನಿಶ್. ಸೊ ಈ ತರ ಒಂದು ಇರುತ್ತೆ ಕುಜನ 8ನೇ ದೃಷ್ಟಿ. ಅದು ಯಾರ್ಯಾರಿಗೆ ಯಾವ ತರ ಇರುತ್ತೆ ನೋಡೋಣ. ಹಾಗೆ ಇಲ್ಲಿ ನಮ್ಗೆ ಕುಜಕೇತು ಕಾಂಬಿನೇಷನ್ ಮತ್ತೆ ಕುಜನ ಹಿಂದೆ ಮುಂದೆ ಮತ್ತೆ ರಾಹುವಿನ ಹಿಂದೆ ಮುಂದೆ ಕುಜ ಬಂದಾಗ ಕೂಡ ನಾವು ಕುಜ ರಾಹು ಸೊ ಇದೇ ಕಾಂಬಿನೇಷನ್ಗೆ ತಗೋತೀವಿ, ಕುಜ ರಾಹು ಕಾಂಬಿನೇಷನ್ಗೆ ತಗೋತೀವಿ. ಸೊ ಹಾಗಾಗಿ ಇಲ್ಲಿ ನೋಡಿ ಟ್ರಾನ್ಸಿಟ್ ಅಲ್ಲಿ ಇಲ್ಲಿ ಹಿಂದೆ ಮುಂದೆ ಗ್ರಹಗಳು ಇರೋದ್ರಿಂದ ಸೊ ದಯವಿಟ್ಟು ಮತ್ತೆ ಕುಜನ 8ನೇ ದೃಷ್ಟಿ ಇಲ್ಲಿ ಕೇತು ಮೇಲೆ ಬಿದ್ದಿದೆ. ಸೊ ಹಾಗಾಗಿ ಪ್ರತಿಯೊಬ್ರು ಓವರ್ ಆಲ್ ದಶ ಇರ್ಲಿ ಬಿಡ್ಲಿ ಪ್ರತಿಯೊಬ್ರು ಸ್ವಲ್ಪ ಅಲರ್ಟ್ ಆಗಿರಿ. ವಿಪರೀತ ಜಗಳಗಳು, ಪೊಲೀಸ್ ಕೇಸ್ಗಳು, ಸೊ ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಇಶ್ಯೂಸ್, ಆಕ್ಸಿಡೆಂಟ್ಗಳು, ಫೈರ್ ಪ್ರಾಬ್ಲಮ್, ಬೆಸ್ಕಾಮ್ ಎಲ್ಲ ವರ್ಕ್ ಮಾಡ್ತಾ ಇರೋರು ಸ್ವಲ್ಪ ಅಲರ್ಟ್ ಆಗಿರಿ. ಓವರ್ ಆಲ್ ಈ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟವರು ಹೆಚ್ಚಿಗೆ ಅಲರ್ಟ್ ಆಗಿರ್ಬೇಕಾಗುತ್ತೆ ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ. ಹಾಗೆ ಕುಜನ 4ನೇ ದೃಷ್ಟಿ ಇದೆಯಲ್ಲ, ಸೊ ಇದು ಯಾವಾಗ್ಲೂ ಪ್ರೊಟೆಕ್ಟ್ ಮಾಡುತ್ತೆ, ಅಂದ್ರೆ ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಸೊ ಹಾಗಾಗಿ ಇದರಿಂದ ನಮ್ಗೆ ತೊಂದರೆ ಇಲ್ಲ. ಈಗ ಕುಜನ 4ನೇ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ, ಸೊ ತನ್ನ ಸ್ವಕ್ಷೇತ್ರದ ಮೇಲೆ ಬೀಳ್ತಾ ಇದೆ. 7ನೇ ದೃಷ್ಟಿ ನೀಚ ಸ್ಥಾನದಲ್ಲಿ ಬೀಳ್ತಾ ಇದೆ. ದೃಷ್ಟಿ ಮಾತ್ರ, ಸೊ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಕೇತು ಇಲ್ಲ ಅಂದ್ರೆ ಇವಾಗ್ಲೂ ಭಯ ಪಡೋ ಅವಶ್ಯಕತೆ ಇರ್ಲಿಲ್ಲ. ಬಟ್ ಇಲ್ಲಿ ಕೇತು ಇದಾರಲ್ಲ, ಸೊ ಹಾಗಾಗಿ ಯಾರ್ಯಾರು ಕೇತು ಮಹಾದಶ, ಕುಜ ಮಹಾದಶ, ರಾಹು ಮಹಾದಶ, ಶನಿ ಮಹಾದಶ ನಡೀತಿದ್ದೀರಾ ಮೇಜರಾಗಿ ಇವರು. ಸೊ ಅದ್ರ ಜೊತೆಗೆ ಚಂದ್ರ ಮಹಾದಶ ದೃಷ್ಟಿ ಎಲ್ಲ ಬೀಳ್ತಿದೆ ಅಲ್ಲಿ, ದಯವಿಟ್ಟು ಅಲರ್ಟ್ ಆಗಿರಿ. ಸೊ ಯಾವುದೇ ಒಂದು ವಿಚಾರವಾಗಿನೂ ಡಿಲೇ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಫೇವರಬಲ್ ಇಲ್ಲ, ಟೈಮ್ ಚೆನ್ನಾಗಿಲ್ಲ, ಟ್ರಾನ್ಸಿಟ್ ಅಲ್ಲೇ ಟೈಮ್ ಚೆನ್ನಾಗಿಲ್ಲ. ನಿಮ್ಗೆ ಏನಾದ್ರು ದಶಾಭುಕ್ತಿಗಳು ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ಸೊ ಲಗ್ನಗಳ ಪ್ರಕಾರ ಹೋಗೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಹಾಗೆ ಯಾರ್ಯಾರು ಕಾಳಭೈರವ ಆರಾಧನೆ ಮಾಡ್ತಾ ಇದ್ದೀರಾ ಅಥವಾ ಸೊ ಜ್ಯೋತಿರ್ಲಿಂಗ ಪ್ರವೇಶ ಮಾಡಬೇಕು ಅಂತ ಇದ್ದೀರಾ, ಈಗ ತುಂಬಾ ಹತ್ತಿರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಕುಜರಾಹು ಆಕ್ಟಿವೇಟ್ ಆಗ್ಬಿಡುತ್ತೆ, ಸೊ ಬಿ ಕೇರ್ಫುಲ್. ಹಾಗೆ ಗುದುಗುಂಬಳಕಾಯಿ ದೀಪಗಳು ಮನೆಯಲ್ಲಿ ಹಚ್ಚೋರು ಯಾರಾದ್ರೂ ಇದ್ರೆ ಸೊ ದಯವಿಟ್ಟು ಗೊತ್ತಿಲ್ಲದೆ ಎಲ್ಲೋ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನೋಡಿ ಪ್ರಾಬ್ಲಮ್ ಮಾಡ್ಕೋಬೇಡಿ, ಎನರ್ಜಿ ಮಿಸ್ ಮ್ಯಾಚ್ ಆಗುತ್ತೆ. ಸ್ವಲ್ಪ ಮಟ್ಟಿಗೆ ಕೇರ್ಫುಲ್ ಆಗಿರಿ. ಹಾಗೆ ತುಂಬಾನೇ ಪ್ರಾಬ್ಲಮ್ಯಾಟಿಕ್ ಸಿಚುಯೇಷನ್ ತೋರಿಸ್ತಾ ಇರೋದ್ರಿಂದ ಎಲ್ಲರೂ ಸೊ ಟ್ರಾವೆಲ್ ಮಾಡೋವಾಗ ಅದು ನ್ಯಾಷನಲ್ ಆಗಿರ್ಬೋದು ಇಂಟರ್ನ್ಯಾಷನಲ್ ಆಗಿರಬಹುದು, ನಿಮ್ಮ ವೆಹಿಕಲ್ ಕಂಡೀಷನ್ನ 2 ಸರಿ ಚೆಕ್ ಮಾಡ್ಕೊಂಡು ಹೋಗಿ. ಮೇಜರ್ ಆಗಿ ಯಾರಿಗೆ 3, 6, 8, 12 ದಶ ನಡೀತಿದೆ ನೀವುಗಳು, ನೆಕ್ಸ್ಟ್ 4th ಹೌಸ್ ದಶ ಇದು ಕೂಡ ಡ್ಯಾಮೇಜ್ ಇರುತ್ತೆ. ಸೊ ಈ ದಶಗಳು ನಡೆಯುವಾಗ ಸ್ವಲ್ಪ ಅಲರ್ಟ್ ಆಗಿರಿ. ಮತ್ತೆ D10, D9 ಎಲ್ಲ ಕ್ಲಿಯರ್ ಆಗಿ ಮಾಡ್ಕೊಳ್ಳಿ. ಈಗ ಲಗ್ನಗಳ ಪ್ರಕಾರ ಹೋಗೋಣ. ಮೇಷ ಲಗ್ನಕ್ಕೆ ಲಗ್ನಾಧಿಪತಿ ಮತ್ತೆ ಅಷ್ಟಮಾಧಿಪತಿ ಸೊ ಎಲ್ಲಿ ಕೂತ್ಕೋತಾ ಇದ್ದಾರೆ, 10ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಸೊ
ನಿಮ್ಗೆ 10ನೇ ಮನೆ ಕುಜ ಡೆಫಿನೆಟ್ಲಿ ಉಚ್ಚ ಸ್ಥಾನದಲ್ಲಿದೆ. ಇದು ಒಳ್ಳೆ ವಿಚಾರ. ಯಾವ ವಿಚಾರವಾಗಿ? ಸಡನ್ ಆಗಿ ನೇಮು, ಫೇಮು, ಪ್ರಮೋಷನ್ನು ಸೊ ಇದಕ್ಕೆ ಸಂಬಂಧಪಟ್ಟಾಗ ಆಗ್ಬೋದು. ವಿನ್ನಿಂಗ್ ಓವರ್ಸ್ ದ ಎನಿಮೀಸ್ ಆಗಬಹುದು. ಸೊ ಇದೆಲ್ಲ ವೆರಿ ಗುಡ್. ಬಟ್ 11ನೇ ಮನೆ ರಾಹು ಇದೆಯಲ್ಲ, ಸೊ ರಾಹು ಇದರ ಪ್ರಭಾವ ಏನಿರುತ್ತೆ, ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಮತ್ತೆ ಇಲ್ಲಿ ಆಸ್ಪೆಕ್ಟ್ ಬರೋದು 5th ಹೌಸ್ ಅಲ್ಲಿ ಹಾಕ್ತಾ ಇರೋದ್ರಿಂದ ಸಡನ್ ಆಗಿ ಕೋರ್ಟು, ಕೇಸು, ಲಿಟಿಗೇಷನ್ಸು ಅಥವಾ ನಿಮ್ಮ ಹೆಸರು ಕೀರ್ತಿನ ಹಾಳು ಮಾಡೋದು, ನಿಮ್ಮ ಹೆಸರಿಗೆ ಭಂಗ ಬರುವ ಹಾಗೆ ಮಾಡೋದು. ಸೊ ಈ ತರ ಒಂದು ಬ್ಯಾಡ್ ರೀತಿಯಲ್ಲಿ ಫೇಮಸ್ ಆಗೋದು ತೋರಿಸ್ತಾ ಇದೆ. ಸ್ವಲ್ಪ ಅದೊಂದು ನೋಡ್ಕೊಳ್ಳಿ. ಅಗೇನ್ ಅವ್ರು ನಿಮ್ಗೆ 8ನೇ ಮನೆ ಅಧಿಪತಿ 10ನೇ ಮನೆಯಲ್ಲೂ ಕೂಡ ಪ್ರಾಪರ್ಟಿ ಡಿಸ್ಪ್ಯೂಟ್ಸ್ ಏನಾದರೂ ಇದ್ರೆ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಇಲ್ಲಿ ಎಕ್ಸ್ಕ್ಯೂಸೇ ಇಲ್ಲ. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಗಮನ ಕೊಡಿ. ನೆಕ್ಸ್ಟ್ ಯಾರ ಜೊತೆ ಕೂತಿದ್ದಾರೆ? ಶುಕ್ರನ್ ಜೊತೆ 2 ಮತ್ತು 7ನೇ ಮನೆ ಅಧಿಪತಿ ಜೊತೆ ಕೂತಿದ್ದಾರೆ. ಹೆಂಡತಿಯ ಜೊತೆ ವಾದ ವಿವಾದ ಬೇಡ. ಸ್ವಲ್ಪ ಮಟ್ಟಿಗೆ ಯಾರಾದ್ರೂ ಮಂಗಳಗೌರಿ ವ್ರತ ಮಾಡ್ತಾ ಇದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ಈ ಪೀರಿಯಡ್ ಅಲ್ಲಿ. ನೆಕ್ಸ್ಟ್ ನೀವು ಮುಂದುವರಿಸ್ಕೊಂಡು ಹೋಗಿ. ಇದು ಸ್ವಲ್ಪ ಡ್ಯಾಮೇಜಿಂಗ್ ಪೀರಿಯಡ್ ಇದೆ. ನೀವು ಏನು ಮಂತ್ರ ಚಾಂಟ್ ಮಾಡ್ತೀರಾ ಮನೆಗಳಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ, ನೋಡ್ಕೊಳ್ಳಿ. ಸೊ ಸ್ವಲ್ಪ ಮಟ್ಟಿಗೆ ನೀವು ಅಲರ್ಟ್ ಆಗಿ ಇರಬೇಕಾಗುತ್ತೆ. ಹಾಗೆ ಇನ್ನೊಂದು ವಿಚಾರ, ಸೊ ನಿಮ್ಗೆಲ್ಲರಿಗೂ ಗೊತ್ತು ಜಾನ್ವರಿ 23ನೇ ತಾರೀಕು ಫ್ರೈಡೆ. ಸೊ ಕ್ಲಾಸಸ್ ಇರುತ್ತೆ. ಯಾವ ಕ್ಲಾಸು? ನಕ್ಷತ್ರಕ್ಕೆ ರೆಮಿಡಿ. ಸೊ ಒಟ್ಟು ನಮ್ಗೆ ಇರೋದು 27 ನಕ್ಷತ್ರ. 27 ನಕ್ಷತ್ರಕ್ಕೆ ಸೊ ಪಾದಗಳು 108 ಇರೋದ್ರಿಂದ ಸೊ 108 ಪಾದಕ್ಕೆ ಯಾವ್ಯಾವ ಒಂದು ಪಾದಕ್ಕೆ ದಶದಲ್ಲಿ ಏನ್ ಕೂತಿದ್ಯೋ ನಿಮ್ಗೆ ರೆಮಿಡೀಸ್ ಇರುತ್ತೆ. ಸೊ ಒಟ್ಟು 7 ದೇವಿಯ ಒಂದು ಒಟ್ಟಾರೆ ನಮ್ಗೆ ನವರಾತ್ರಿನಲ್ಲಿ ನಾವು ಆರಾಧನೆ ಮಾಡೋ 7 ದೇವಿಗಳನ್ನ ತಗೊಂಡು ಅವರನ್ನ ನಾವು ಲಗ್ನಗಳ ಪ್ರಕಾರ ಸೊ ಯಾವ ಲಗ್ನಕ್ಕೆ ಮತ್ತೆ ಯಾವ ವಿಚಾರಕ್ಕೆ ಯಾವ ದೇವಿಯ ಆರಾಧನೆ, ಜನ್ಮ ನಕ್ಷತ್ರಕ್ಕೆ ಫಿಕ್ಸ್. ಅದಾದ್ಮೇಲೆ ಈಗೇನ್ ದಶ ನಡೀತಿದೆ ಸೊ ಅವರೇ ನಿಮ್ನ ಪ್ರೊಟೆಕ್ಟ್ ಮಾಡ್ಕೋತಾರೆ. ಇದು ಸಾತ್ವಿಕ ರೀತಿಯಲ್ಲಿ. ಇದು ಯಾವುದೇ ತಾಮಸಿಕ ರೀತಿಯಲ್ಲಿ ಇಲ್ಲ. ಸಾತ್ವಿಕ ರೀತಿಯಲ್ಲಿ ಅವರ ಬೀಜಾಕ್ಷರಿ ಮಂತ್ರ ಅಥವಾ ಅವರ ಮಂತ್ರ ಉಚ್ಚಾರಣೆ ಅಥವಾ ಅವ್ರನ್ನ ಕೇಳಿಸ್ಕೊಳ್ಳೋದು ಮಾತ್ರ ಇರುತ್ತೆ. ಅಥವಾ ದೇವಿಯ ಫೋಟೋ ಯಾವ ಟೈಮಲ್ಲಿ ತಗೊಂಡ್ಬರ್ಬೇಕು, ದೇವಿ ಫೋಟೋ ಮನೇಲಿಗೆ ಒಂದು ಫೋಟೋ ಮಿನಿಮಮ್ ಇರಬೇಕು. ಸೊ ಇದು ಕ್ಲಾಸಲ್ಲಿ ನಿಮ್ಗೆ ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾನ್ವರಿ 23ನೇ ತಾರೀಕು ನಕ್ಷತ್ರಗಳ ರೆಮಿಡಿ. ಸೊ ಪಾದವರೆಗೂ ಹೋಗ್ತೀವಿ ನಾವು. ಒಂದು ನಕ್ಷತ್ರಕ್ಕೆ 4 ಪಾದ ಅಲ್ವಾ? 4 ಪಾದದೊಳಗಡೆ ಹೋಗಿ ಸೊ ರಿಸಲ್ಟು ಅಲ್ಲಿಂದನೇ ತಗೊಳ್ತೀವಿ. ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಜಾಯ್ನ್ ಆಗಿ. ಸೊ ಇದಿಷ್ಟು ಮೇಷದವರಿಗೆ. ಸೊ ಹಾಗೆ ಭೂಮಿ ವಿಚಾರದಲ್ಲಿ ಮೋಸ ಹೋಗೋ ಸಾಧ್ಯತೆ ಇರುತ್ತೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಗೌರ್ಮೆಂಟ್ ರಿಲೇಟೆಡು ಸೊ ಯಾರಾದ್ರೂ ಜಾಬ್ ಆಗ್ಲಿಕ್ಕೆ ಹಣ ಏನಾದ್ರು ಕೊಟ್ಟಿದ್ರೆ ಎಲ್ಲ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಮೋಸ ಹೋಗ್ತೀರಾ. ಬಿ ಕೇರ್ಫುಲ್. ನೆಕ್ಸ್ಟ್ ವೃಷಭದವ್ರಿಗೆ ನೋಡೋಣ. 9ನೇ ಮನೆ ಕುಜ. ಸೊ ಎಕ್ಸಾಲ್ಟೇಷನ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ತಂದೆ ಜೊತೆ ಅಥವಾ ತಂದೆಗೂ ನಿಮ್ಗೂ ವಾದ ವಿವಾದ ನಡೀತಾನೆ ಇರುತ್ತೆ. ಸೊ ಹಾಗಾಗಿ ಅದೊಂಚೂರು ನೋಡ್ಕೊಳ್ಳಿ. ವಾದ ವಿವಾದ ಅಷ್ಟೊಂದು ಅವಶ್ಯಕತೆ ಇಲ್ಲ. ಮತ್ತು ಪಬ್ಲಿಕ್ ಅಲ್ಲಿ ನಿಮ್ಗಿನ ಹಿರಿಯರು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಮಾಡೋದು ಅಥವಾ ನಿಮ್ಗೆ ಅವರು ಮೈಂಡ್ಗೆ ಡಿಸ್ಟರ್ಬೆನ್ಸ್ ನ ಕ್ರಿಯೇಟ್ ಮಾಡೋದು, ಪಬ್ಲಿಕ್ ಅಲ್ಲಿ ನಿಮ್ಮ ಇಮೇಜ್ ನ ಡ್ಯಾಮೇಜ್ ಮಾಡಕ್ಕೆ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದೊಂಚೂರು ನೀವು ಗಮನ ಹರಿಸ್ಕೋಬೇಕಾಗುತ್ತೆ. ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ಇದ್ರೆ ಮೋಸ ಹೋಗೋ ಸಾಧ್ಯತೆ ಇದೆ. ಸ್ವಲ್ಪ ನೋಡ್ಕೊಳ್ಳಿ. ಸೆಕೆಂಡ್ ಮ್ಯಾರೇಜ್ ಆಲ್ರೆಡಿ ಫಸ್ಟ್ ಮ್ಯಾರೇಜೇ ಡ್ಯಾಮೇಜ್ ಆಗಿದ್ದು, ಡಿವೋರ್ಸ್ ಆಗಿರುತ್ತೆ ಅಥವಾ ಕಿಡ್ಸ್ ಇರ್ತಾರೆ, ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಈಗ ಸೆಕೆಂಡ್ ಮ್ಯಾರೇಜ್ಗೆ ಯಾರಾದರೂ ನೋಡ್ತಾ ಇದ್ರೆ ಶುಕ್ರ ಕುಜ ಒಟ್ಟಿಗಿದ್ರೆ ಏನಾಗುತ್ತೆ, ಸೆಕ್ಷುಯಲ್ ಡಿಸೈರ್ಸ್ನ ಜಾಸ್ತಿ ಮಾಡುತ್ತೆ. ಅಟ್ರಾಕ್ಷನ್, ಬಾಡಿ ಅಟ್ರಾಕ್ಷನ್ ಆಗುತ್ತೆ. ಸೊ ತಲೆ ಓಡೋದಿಲ್ಲ. ಸೊ ಬಿಕಾಸ್ ರಾಹು ಕೂಡ ಇಲ್ಲೇ ಇರೋದ್ರಿಂದ ಮೋಸ ಹೋಗ್ತೀರಾ. ಅವರು ಹೇಳೋದು ಎಮೋಷನಲಿ ಮೋಸ ಆಗಿರ್ಬೋದು, ಫೈನಾನ್ಷಿಯಲ್ ಮೋಸ ಆಗಿರಬಹುದು. ಸೊ ಓವರ್ ಆಲ್ ಇದಕ್ಕೆ ಸಂಬಂಧಪಟ್ಟಾಗೆ ಸೆಕೆಂಡ್ ಮ್ಯಾರೇಜ್ಗೆ ಚೀಟಿಂಗ್ ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಈವನ್ ಫಸ್ಟ್ ಮ್ಯಾರೇಜ್ ಅವ್ರು ಕೂಡ ಈ ಪ್ಲಾನೆಟ್ ಮೂವ್ ಆಗೋವರೆಗೂ ವೆಯ್ಟ್ ಮಾಡಿ. ಬಿಕಾಸ್ ನಿಮ್ 7th ಲಾರ್ಡ್ ಬೇರೆ ಅಲ್ವಾ? ಸೊ ಹಾಗಾಗಿ ತಂದೆ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ. ಹಾಗೆ ಮನೆ ಕನ್ಸ್ಟ್ರಕ್ಷನ್ ಯಾರಾದ್ರೂ ಮಾಡ್ತಿದ್ದೀರಾ ಅಂದ್ರೆ ಬೆಟರ್ ಸ್ಟಾಪ್ ಮಾಡಿ. ಅಥವಾ ಸ್ಟಾಪ್ ಮಾಡಿ ಆಲ್ರೆಡಿ ಸ್ಟಾಪ್ ಮಾಡ್ಬಿಟ್ಟಿದೀವಿ ಮೇಡಮ್ ಅಂದ್ರೆ ಓಕೆ, ಸ್ಟಾಪ್ ಮಾಡಿದ್ರೆ ಪರವಾಗಿಲ್ಲ. ಹೊಸದಾಗಿ ಆಯ ಹಾಕಕ್ಕೆ ಈಗ ರೆಡಿ ಇದ್ರೆ 14 ಆದ್ಮೇಲೆ ಹಾಕೋಣ ಅಂತಿದ್ರೆ ಸ್ವಲ್ಪ ಹೋಲ್ಡ್ ಮಾಡಿ. ಪ್ಲಾನೆಟ್ ಮೂವ್ ಆದ್ಮೇಲೆ ನೀವು ಆಮೇಲೆ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಿರ. ಇಲ್ಲ ಅಂತ ಹೇಳಿದ್ರೆ ಈಗ ಕಟ್ಟೋ ಮನೆ ಅಥವಾ ಮನೇಲಿ ನೀವು ಇರೋದಿಲ್ಲ ಅಥವಾ ಮನೆ ಕಟ್ಟೋರ್ಗೆ ಏನಾದ್ರು ತೊಂದರೆ, ಬೀಳೋದು ಹೇಳೋದು, ಬಿಲ್ಡರ್ ಜೊತೆ ಪ್ರಾಬ್ಲಮ್, ಕನ್ಸ್ಟ್ರಕ್ಟರ್ ಒಂದು ವರ್ಕ್ ಮಾಡೋರ್ ಜೊತೆ ಪ್ರಾಬ್ಲಮ್, ಇದೆಲ್ಲ ತೋರಿಸ್ತಾ ಇದೆ. ನಾಟ್ ಎ ಫೇವರಬಲ್ ಟೈಮ್. ಬೆಸ್ಟ್ ಹೋಲ್ಡ್ ಇಟ್. ನೆಕ್ಸ್ಟ್ ನಾವು ಮಿಥುನಕ್ಕೆ ಬರೋಣ. ಮಿಥುನದವ್ರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಸೊ ಎಲ್ಲಾ ಪ್ಲಾನೆಟ್ಸ್ ನಿಮ್ 10th ಹೌಸ್ ಬರೋವರೆಗೂ ಸೊ ನೀವು ಎಷ್ಟು ಅಲರ್ಟ್ ಆಗಿರ್ತೀರೋ ಅಷ್ಟು ಒಳ್ಳೆಯದು. ಇದ್ರ ಮೇಲೆ ನಿಮ್ಮ ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ದಶ ಏನಾದ್ರೂ ಚೆನ್ನಾಗಿದ್ರೆ ಬೇಗ ಆಚೆ ಬರ್ತೀರಾ ಪ್ರಾಬ್ಲಮ್ಸ್ ಇಂದ. ದಶ ಏನಾದ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸೊ ಲಾಕ್ ಮಾಡ್ಕೋತೀರಾ. ಅದ್ರಲ್ಲೂ ರಾಹು ದಶ, ಕುಜ ದಶ, ಶನಿ ದಶ ಮತ್ತೆ ಕೇತು ಚಂದ್ರ ಈ ಯಾವ್ದಾದ್ರು ದಶಗಳು ನಡೀತಾ ಇದ್ರೆ ದಯವಿಟ್ಟು ನೀವು ಸ್ವಲ್ಪ ಅಲರ್ಟ್ ಆಗಿ ಇರ್ಲೇಬೇಕು. ಡ್ರೈವ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಅಷ್ಟೊಂದು ಫೇವರಬಲ್ ಇಲ್ಲ. ಅದಾದ ನಂತರ ನಿಮ್ಮ ಅಣ್ಣ ಅಥವಾ ಅಕ್ಕ ಇವರು ಸಿಬ್ಲಿಂಗ್ಸ್ ಜೊತೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗು ಅಥವಾ ಅವ್ರ ಜೊತೆ ಮಾತು ಬಿಡೋದು ತೋರಿಸ್ತಾ ಇದೆ. ಯಾವುದೇ ಹೊಸ ಬಿಸ್ನೆಸ್ಗೆ ಒಳ್ಳೆ ಸಮಯ ಅಲ್ಲ. ಬಿಕಾಸ್
ಫೇವರಬಲ್ ಟೈಮ್ ಇಲ್ಲ. ನೆಕ್ಸ್ಟ್ ಲೇಡೀಸ್ ವಿಚಾರವಾಗಿ ಅಲರ್ಟ್ ಆಗಿರಿ, ಫೈನಾನ್ಸ್ ವಿಚಾರವಾಗಿ ಅಲರ್ಟ್ ಆಗಿರಿ. ಸೊ ಯಾವುದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಈಗ ಟೈಮ್ ಬರ್ತಾ ಇದೆ ಅಂದರೆ ಜಾತಕ ತೋರಿಸ್ಕೊಂಡು ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ. ಪ್ರಾಪರ್ಟಿಗಂತೂ ಈ ಟೈಮ್ ಫೇವರಬಲ್ ಇಲ್ಲ, ಬೆಟರ್ ಹೋಲ್ಡ್ ಮಾಡಿ. ಅದಾದಮೇಲೆ ರಿಜಿಸ್ಟ್ರೇಷನ್ಸ್ ಅಥವಾ ನೀವು ಮುಂದಿನ ಒಂದು ಸ್ಟೆಪ್ನ ತಗೋಬೋದು. ಹಾಗಾಗಿ ಅದಾದ ನಂತರ ಅಷ್ಟಮದಲ್ಲಿ ರವಿ, ಅಷ್ಟಮದಲ್ಲಿ ಕುಜ, ಅಷ್ಟಮದಲ್ಲಿ ಶುಕ್ರ. ಇದೇನಾಗುತ್ತಂದ್ರೆ ರಿಸರ್ಚ್ ಓರಿಯೆಂಟ್ ಫೀಲ್ಡ್ ಇರೋರ್ಗೆ ಬಿಟ್ಟರೆ ಬೇರೆಯವ್ರಿಗೆ ಸರ್ಜರೀಸ್ ತೋರಿಸ್ತಾ ಇದೆ, ಸಡನ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಕೂಡ ತೋರಿಸ್ತಾ ಇದೆ. ಹೌದು, ನಿಮ್ಗೆ ಅವ್ರ 6ನೇ ಮನೆ ಅಧಿಪತಿ ಕೂಡ ಕೆಲಸದಲ್ಲಿ ತೊಂದರೆ, ಕೆಲಸದಿಂದ ತೆಗೆಯೋದು ಅಥವಾ ಕೆಲಸದ ಹತ್ರ ನೋಟಿಸ್ ಬರೋದು. ಸೊ ಇದೆಲ್ಲ ಪ್ರಾಬ್ಲಮ್ ತೋರಿಸ್ತಾ ಇದೆ. ಹೆಲ್ತ್ ಒಂದು ಸ್ವಲ್ಪ ಎಕ್ಸ್ಟ್ರಾ ನೋಡ್ಕೊಳ್ಳಿ. ಬಿ ಪಿ ಯಾರಿಗಾದ್ರೂ ಇದ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತೆ ಲೋ ಬಿ ಪಿ ಯಾರಿಗಾದ್ರೂ ಓವರ್ ಬೋತ್ ಲೋ ಬಿ ಪಿ ಅಂಡ್ ಹೈ ಬಿ ಪಿ ಬೋತ್ ನಾಟ್ ಎ ಫೇವರಬಲ್ ಟೈಮ್. ಅಂಡ್ ಕಿಡ್ನಿ ಡಿಸೀಸಸ್ ಯಾರಾದ್ರೂ ಇದ್ರೆ ಸ್ವಲ್ಪ ನೋಡ್ಕೊಳ್ಳಿ. ಅಂಡ್ ಇನ್ನೊಂದು, ಮಕರ ರಾಶಿ ಬಂದು ಅಷ್ಟು ಈಸಿ ರಾಶಿ ಅಲ್ಲ. ಮಕರ ರಾಶಿಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದೇ ಗ್ರಹ ಕೂತಿರ್ಲಿ, ಸೊ ಅದರ ಅರ್ಥ ಇಂಟು 3 ಪಟ್ಟು ಕಷ್ಟಪಡಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಈ ಕರ್ಕಾಟಕ ಸಿಂಹದವ್ರಿಗೆ ಮಕರ, ಸೊ ಏನಾಗುತ್ತೆ 7ನೇ ಮನೆ ಆಗುತ್ತೆ ಕರ್ಕಾಟಕದವ್ರಿಗೆ. ಅವ್ರ ಮದ್ವೆ ಕರ್ಕಾಟಕದವ್ರದ್ದು 90% ಮ್ಯಾರೇಜ್ ಡಿಸ್ಟರ್ಬೇ ಇರುತ್ತೆ, 90% ಡಿಸ್ಟರ್ಬೇ ಇರುತ್ತೆ. ಅದ್ರಲ್ಲೂ ಒಂದು 60% ನವಾಂಶ ಚೆನ್ನಾಗಿದ್ರೆ ಅಲ್ಲಿ ಗುಡ್, ಇಲ್ಲ ಅಂದ್ರೆ ಕಂಪ್ಲೀಟ್ಲಿ ಡ್ಯಾಮೇಜ್. ಹೆವಿ ಸ್ಯಾಕ್ರಿಫೈಸ್, ಹೆವಿ ಹಾರ್ಡ್ ವರ್ಕ್, ಹೆವಿ ಎಮೋಷನಲ್. ಸೊ ಬ್ಲೇಮ್ ಮಾಡ್ಕೊಳ್ಳೋದು, ಎಲ್ಲ ಕೆಲಸ ಮಾಡೋದು ಮತ್ತೆ ಬಯಸ್ಕೊಳ್ಳೋದು, ಇದಿದ್ದೇ ಇರುತ್ತೆ. ಕುಟುಂಬಕ್ಕೋಸ್ಕರ ಹಾರ್ಡ್ ವರ್ಕ್ ಮಾಡಲೇಬೇಕು. ಕೂರ್ಮಾವತಾರ, ಸೊ ವಿಷ್ಣುವಿನ ಕೂರ್ಮಾವತಾರ ಏನು, ಬೆನ್ಮೇಲೆ ಹೊತ್ಕೊಂಡಿರ್ತಾರಲ್ವಾ ಮಂದಾರ ಪರ್ವತನ, ಸೊ ಆ ಥರ ಕಂಪ್ಲೀಟ್ ಸ್ಪೌಸ್ ಫ್ಯಾಮಿಲಿ ಜವಾಬ್ದಾರಿ ಅಥವಾ ಸ್ಪೌಸ್ ಇಂದ ಫ್ಯಾಮಿಲಿ ಕಡೆಯಿಂದ ಮೋಸ ಇರುತ್ತೆ, ಅದೇ ತರ. ಸೊ ಅದೇ ತರ ಇವ್ರಿಗೆ ಯಾರಿಗೆ ಸಿಂಹದವ್ರಿಗೆ 6ನೇ ಮನೆ ಅಲ್ವಾ. ಸೊ ಪ್ರತಿ ಒಂದಕ್ಕೂ ಫೈಟ್ ಮಾಡಲೇಬೇಕು, ಅಷ್ಟು ಈಸಿಯಾಗಿ ಯಾವುದು ಸಿಗೋದಿಲ್ಲ, ದಶಭುಕ್ತಿ ಏನಾದ್ರು ಕೆಟ್ಟಿದ್ರೆ. ಸೊ ಹಾಗಾಗಿ ಹೋಲ್ಡ್ ಮಾಡಿ, ಅಷ್ಟೊಂದು ಫೇವರಬಲ್ ಈ ಪೀರಿಯಡ್ ಅಲ್ಲಿ ಇಲ್ಲ. ಮಕರದಲ್ಲಿ ಯಾವುದೇ ಗ್ರಹ ಕೂತಿದ್ರು ವಿಪರೀತ ಪಬ್ಲಿಕ್ ಅಲ್ಲಿ, ಸೊ ನಿಮ್ದು ಕಾರ್ಮಿಕ್ ಕನೆಕ್ಷನ್ ಜಾಸ್ತಿ ಇರುತ್ತೆ. ಈ ಹುಟ್ಟೋ ಮಕ್ಕಳಿಗೂ ಕೂಡ 3-4 ಗ್ರಹಗಳು ಇಲ್ಲೇ ಬರ್ತಾ ಇದೆ. ಸೊ ಹಾಗಾಗಿ ಖಂಡಿತವಾಗ್ಲೂ ಹೆವಿ ಕಾರ್ಮಿಕ್ ಇರುತ್ತೆ. ಅದಕ್ಕೆ ಜುಪಿಟರ್ ಬೇರೆ ರೆಟ್ರೋ ಇದಾರಲ್ಲ, ಅದ್ರ ಜೊತೆಗೆ ಸೊ ಸರಿ ಹೋಯ್ತು. ಸೊ ಹಾಗಾಗಿ ಸೊ ಬಿ ಕೇರ್ಫುಲ್. ಇವ್ರಿಗೆ ಅಷ್ಟು ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿಲ್ಲದೆ ಇರೋದ್ರಿಂದ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಅಲರ್ಟ್ ಆಗಿರಬೇಕು ಮೇಜರ್ ಆಗಿ. ಸೊ ವೆಹಿಕಲ್ ಕಂಡೀಷನ್ ಚೆಕ್ ಮಾಡಿ, 2 ವೀಲರ್ ಅಥವಾ 4 ವೀಲರ್ ಯಾವುದಾದ್ರೂ ಸರಿ ನೋಡ್ಕೊಳ್ಳಿ. ಸೊ ನಾಟ್ ಎ ಫೇವರಬಲ್ ಟೈಮ್. ಫ್ರೆಂಡ್ಸಿಂದ ಸ್ವಲ್ಪ ಮೋಸ ಆಗೋದು ಅಥವಾ ಬ್ಲಡ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಇದ್ರೆ ಅದು ಜಾಸ್ತಿ ಆಗೋದು ತೋರಿಸ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಕರ್ಕಾಟಕಕ್ಕೆ ಬರೋಣ. ಸೊ ಡೆಫಿನೆಟ್ಲಿ ನಿಮಗೆ ಯೋಗಕಾರಕ ಗ್ರಹ ಆಗಿರೋದ್ರಿಂದ 7ನೇ ಮನೆ ಕುಜ ಯಾವುದಕ್ಕೆ ಮೈನಸ್ ಅಪ್ಪ ಅಂತ ಹೇಳಿದ್ರೆ, ಪಬ್ಲಿಕ್ ಅಲ್ಲಿ ಹೇಗಿರ್ತೀರಾ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ವಿಚಾರದಲ್ಲಿ ಹೇಗಿರ್ತೀರಾ ಅಂತ. ಬಟ್ ಈ ಬಾರಿ ಇಲ್ಲಿ ರಾಹು ಬೇರೆ ಇದ್ದಾರೆ, ಕುಜ ರಾಹು. ಸೊ ಕುಜನ ನಾವು ನಾಡಿ ಪ್ರಕಾರ ಗಂಡ ಅಥವಾ ಬೆಸ್ಟ್ ಫ್ರೆಂಡ್ಗೂ ತಗೋತೀವಿ. ಸೊ ನಿಮ್ಮ ಒಂದು ಸ್ಪೌಸ್ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಅವ್ರದ್ದು ಹೆಲ್ತ್ ನೋಡ್ಕೊಳ್ಳಿ, ಅಥವಾ ಅವ್ರದ್ದು ಗಲಾಟೆಗಳು, ಕೋರ್ಟ್ ಕೇಸುಗಳು, ಅಥವಾ ಅವ್ರದ್ದು ಇರಿಟೇಷನು, ಲೇಡೀಸ್ ಇಂದ ತೊಂದರೆ, ಇಲ್ಲಿ ಶುಕ್ರ ಬೇರೆ ಇದ್ದಾರೆ, ಗೌರ್ಮೆಂಟ್ ಇಂದ ತೊಂದರೆ, ಹೈಯರ್ ಅಥಾರಿಟಿಯಿಂದ ತೊಂದರೆ, ಸೊ ನಿಮ್ಮ ಹೆಂಡತಿಯ ತಂದೆ ಮನೆ ಕಡೆಯವರಿಂದ ತೊಂದರೆ. ಸೊ ಇದೆಲ್ಲವೂ ತೋರಿಸ್ತಾ ಇದೆ. ಸ್ವಲ್ಪ ನೀವು ಅಲರ್ಟ್ ಆಗಿರ್ಬೇಕಾಗತ್ತೆ. ಫೇವರಬಲ್ ಟೈಮ್ ಇಲ್ಲ. ಬಟ್ ಅದು 4ನೇ ದೃಷ್ಟಿ 10ನೇ ಮನೆ ಮೇಲೆ ಇದೆ. ಜಾಬ್ ಚೆನ್ನಾಗಾಗುತ್ತೆ, ಜಾಬಲ್ಲಿ ಇಂಕ್ರಿಮೆಂಟ್ ಆಗುತ್ತೆ. ಸೊ ಜಾಬ್ ತುಂಬಾ ಚೆನ್ನಾಗಿದೆ. ನೇಮು ಫೇಮು ಈ ಬಾರಿ ಒಳ್ಳೆ ರೀತಿ ಬರೋದು ತೋರಿಸ್ತಾ ಇದೆ. ಅಂಡ್ ಸೆಕೆಂಡ್ ಹೌಸ್ ಮೇಲೆ 8th ಆಸ್ಪೆಕ್ಟ್ ಹಾಕಿರೋದ್ರಿಂದ ಹಣ ಒಂದೇ ಸರಿ ಬರಬಹುದು ಅಥವಾ ಒಂದೇ ಸರಿ ಸ್ಟಕ್ ಆಗಬಹುದು ಅಥವಾ ಹಣ ಬರ್ದೇನೆ ಇರ್ಬೋದು. ಸೊ ಹಾಗಾಗಿ ಮನಿ ಮ್ಯಾನೇಜ್ಮೆಂಟ್ ನೋಡ್ಕೊಳ್ಳಿ. ನೋ ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್, ನೋ ಪ್ರಾಪರ್ಟಿ ಪರ್ಚೇಸಿಂಗ್, ನೋ ಅಗ್ರಿಮೆಂಟ್ಸ್, ನಥಿಂಗ್. ಜಸ್ಟ್ ಹೋಲ್ಡ್ ಇಟ್, ಜಸ್ಟ್ ಮೂವ್ ಆಗೋವರೆಗೂ ಹೋಲ್ಡ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ಲಗ್ನದ ಮೇಲೇನೆ ದೃಷ್ಟಿ ಹಾಕ್ತಾ ಇರೋದ್ರಿಂದ, ಅಷ್ಟು ಗ್ರಹಗಳು 7ನೇ ಮನೇಲಿ ಇರೋದ್ರಿಂದ ಹೆವಿ ಪ್ರೆಷರ್. ಅದು ಅಗೇನ್ ಮಕರ ಮನೆ, ತುಂಬಾನೇ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಪ್ರತಿ ಒಂದು ಕೆಲಸ ಮಾಡೋವಾಗ್ಲೂ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ. ಬೆಟರ್ ಒಂದು ಗೈಡೆನ್ಸ್ ತಗೊಂಡು ಮುಂದೆ ಮೂವ್ ಆಗಿ. ಸಿಂಹದವ್ರಿಗೆ ಹೇಗಿದೆ ಅಂತ ಹೇಳಿದ್ರೆ, 6ನೇ ಮನೆ ಕುಜ, 3 ಮತ್ತು 6ನೇ ಮನೆಗೆ ಕಾರಕ ಕುಜ. ಸೊ ಮನೆ ಅಧಿಪತಿ ಅಲ್ಲ, ಕಾರಕ ಬೇರೆ ಅಧಿಪತಿ ಬೇರೆ. ಸೊ ಹಾಗಾಗಿ 3 ಮತ್ತು 6ನೇ ಮನೆಗೆ ಕಾರಕ ಬಂದು ಕುಜ ಆಗಿರೋದ್ರಿಂದ ಕುಜ 6ನೇ ಮನೆಯಲ್ಲಿದ್ದಾರೆ, ದಟ್ ಇಸ್ ಗುಡ್. ಬಟ್ ಪ್ರಾಬ್ಲಮ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ಅಗೇನ್ ಸಪ್ತಮದಿಂದ ರಾಹುದು ಅದು ಪ್ರಭಾವ ಏನಾಗಿದೆ, ಹೆವಿ ಬೀರ್ತಾ ಇರೋದ್ರಿಂದ ಯಾವ ತರ ನೀವು ಒಂದು ಕಾಂಪಿಟೇಟಿವ್ ಅಲ್ಲಿ ನೀವು ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿದಿರ ಅನ್ನೋದು ಮುಖ್ಯ. ವಿಪರೀತ ಜಗಳಗಳು ತೋರಿಸ್ತಾ ಇದೆ, ಸ್ವಲ್ಪ ಅಲರ್ಟ್ ಆಗಿರಿ. ಅಥವಾ ಹೆಲ್ತ್ ಇಶ್ಯೂಸು, ಸೊ ತಂದೆ ಜೊತೆ ಆರೋಗ್ಯ ವಿಚಾರವಾಗಿ, ಅಥವಾ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ವಿಚಾರವಾಗಿ ಆಗಿರ್ಬೋದು, ನಿಮ್ಮ ಸಿಬ್ಲಿಂಗ್ಸ್ ವಿಚಾರವಾಗಿ ಆಗಿರಬಹುದು, ಕೆಲಸದ ಹತ್ರ ಆಗಿರಬಹುದು, ಸ್ವಲ್ಪ ವಾದ ವಿವಾದಗಳು ಮತ್ತೆ ಕಳ್ಳತನಗಳು ಸ್ವಲ್ಪ ಹೆಚ್ಚು ತೋರಿಸ್ತಾ ಇದೆ. ಗುಜರಾಹು ಕಳ್ಳತನಕ್ಕೂ ಕೂಡ ಸೊ ನಾಂದಿ ಮಾಡ್ಕೊಡುತ್ತೆ. ಹಾಗೇನದು ಮಕರ ಮನೆ ಬೇರೆ ಆಗಿರೋದ್ರಿಂದ
ಸೊ ಅನ್ವಾಂಟೆಡ್ ಕಳ್ಳತನಗಳು. ಸೊ ಮೇ ಬಿ ಕರೆಂಟ್ ಕದಿಯೋದು, ಅಥವಾ ಸಮ್ ವೈರ್ಗಳ ಪ್ರಾಬ್ಲಮ್ ಮಾಡೋದು, ಟ್ರಾನ್ಸ್ಫರ್ ಡಬ್ಬನ ತಗೊಂಡು ಹೋಗೋದು, ಅಥವಾ ಬೆಸ್ಕಾಮಲ್ಲಿ ಕೆಲಸ ಮಾಡ್ತೀವಂತ ಯೂನಿಫಾರ್ಮ್ ಹಾಕೊಬಂದು ನಿಮಗೆ ಚೀಟ್ ಮಾಡೋದು, ಬೆಸ್ಕಾಮ್ ಆಫೀಸರ್ಸ್ ಏನಾದರೂ ಇದ್ರೆ ಅಲ್ಲಿ ಕರೆಂಟ್ ರಿಲೇಟೆಡ್ ಏನಾದರೂ ನೀವು ವರ್ಕ್ ಮಾಡ್ತಿದ್ರೆ ತೊಂದರೆ ಆಗೋದು ತೋರಿಸ್ತಾ ಇದೆ. ನಾಟ್ ಎ ಫೇವರಬಲ್ ಟೈಮ್. ಸಿಂಹ ಲಗ್ನದವ್ರು ಯಾರಾದ್ರು ಲಾಯರ್ಸ್ ಜಡ್ಜ್ಗಳು ಇದ್ರೆ ಸೊ ದಯವಿಟ್ಟು ಸ್ವಲ್ಪ ಅಲರ್ಟ್ ಆಗಿರಿ. ನಿಮ್ಮ ಮೇಲೆ ಬ್ಲೇಮ್ ಆಗೋದು ತೋರಿಸ್ತಾ ಇದೆ. ಅದು ಅಷ್ಟೊಂದು ಫೇವರಬಲ್ ಇಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಮರ್ಕ್ಯುರಿ ಬೇರೆ ಟ್ರಾನ್ಸಿಟ್ ಆಗುತ್ತೆ. ಸೊ ಹಾಗಾಗಿ ಸೊ ಅಷ್ಟು ಫೇವರಬಲ್ ಇಲ್ಲ, ಸ್ವಲ್ಪ ಮಟ್ಟಿಗೆ ಇದೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಲಗ್ನದ ಮೇಲೇನೆ 8ನೇ ದೃಷ್ಟಿ. ಓವರ್ ಕಾನ್ಫಿಡೆಂಟ್ ಅಥವಾ ಸ್ಪಾಟ್ ಅಲ್ಲಿ ರಿಯಾಕ್ಟ್ ಮಾಡೋದು, ಇನ್ನೊಬ್ರಿಗೆ ಹೊಡೆಯೋದು ಬಡಿಯೋದು, ಸೊ ಇವೆಲ್ಲನೂ ಪ್ರಾಬ್ಲಮ್ ಆಗುತ್ತೆ. ಅಲ್ಲಿ ತನಕ ಅತಿರೇಕಕ್ಕೆ ಹೋಗ್ಬೇಡಿ. ಮನೇಲಿ ಮಕ್ಳಿದ್ರು ಕೂಡ ಸ್ವಲ್ಪ ಕೂಲಾಗಿ ಹೇಳಿ, ಕಿರ್ಚೋದು ಇವೆಲ್ಲನೂ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಯಾರಾದ್ರೂ ಸಿಂಹ ಲಗ್ನದವ್ರಿದ್ರೆ. ಬಿಕಾಸ್ ಹೈ ಬಿ ಪಿ, ಹೈ ಟೆನ್ಷನ್, ಹೊರಗಡೆ ಟೆನ್ಷನ್ ತಂದೆ 7th ಹೌಸಲ್ಲಿ ರಾಹು, ಇಲ್ಲಿ ಆಲ್ರೆಡಿ 6th ಹೌಸಲ್ಲಿ ಕುಜ. ಸೊ ಪ್ರಾಬ್ಲಮೆಟಿಕ್ ಮಾಡ್ಕೋತೀರಾ, ಸ್ವಲ್ಪ ನೋಡ್ಕೊಳ್ಳಿ. ಯಾರಾದ್ರೂ ಹನುಮಾನ್ ಚಾಲೀಸ ಅಥವಾ ಸುಂದರಕಾಂಡ ಪಾರಾಯಣ ಮಾಡ್ತಾ ಇದ್ದೀರಾ ಸಿಂಹ ಲಗ್ನದವ್ರು ಅಂದ್ರೆ ಸ್ವಲ್ಪ ದಿನ ಹೋಲ್ಡ್ ಮಾಡಿ, ಹೇಳ್ಬೇಡಿ, ಆಮೇಲೆ ಹೇಳ್ಕೊಡಿ. ನೆಕ್ಸ್ಟ್ ಸೊ ಕನ್ಯಾದವರಿಗೆ ನೋಡೋಣ ಹೇಗಿದೆ ಅಂತ ಹೇಳಿ. ಕನ್ಯಾದವರಿಗೆ ಈ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಡೆಫಿನೆಟ್ಲಿ 5th ಹೌಸ್ ಕುಜ, ಅದು ಯಾರ ಜೊತೆ, ಶುಕ್ರನ್ ಜೊತೆ, ರವಿ ಜೊತೆ, ಮತ್ತೆ ನೆಕ್ಸ್ಟ್ ಬುಧ ಕೂಡ ಆಡ್ ಆಗ್ತಾರೆ. ಸೊ ಹಾಗಾಗಿ 5th ಹೌಸ್ ಕುಜ ನೇಮು, ಫೇಮು, ಪವರು, ಪ್ರೀತಿ ಇದೆಲ್ಲ ವಿಚಾರವಾಗಿ ಹೋಗಿ ಪ್ಲಸ್ ಇರುತ್ತೆ ನಿಮಗೆ. ಬಟ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಲವ್ ಅಫೇರ್ಸು ಅಥವಾ ಅನ್ವಾಂಟೆಡ್ ಫ್ರೆಂಡ್ಶಿಪ್, ಅದು ಆನ್ಲೈನ್ ಫ್ರೆಂಡ್ಶಿಪ್ ಆಗಿರ್ಬೋದು, ಕೆಲಸದ ಆಗಿರಬಹುದು. ಸೊ ನನ್ಗೆ ಅವ್ರು ಗೊತ್ತು ಇವ್ರು ಗೊತ್ತು ಈ ತರ ಯಾರ್ದೋ ಫೋಟೋಗಳನ್ನ ತೋರಿಸಿ 5th ಹೌಸ್ ಮೀಡಿಯಾ ಕೂಡ ಆಗುತ್ತೆ. ಸೊ ಬಿ ಕೇರ್ಫುಲ್. ಟ್ರ್ಯಾಕ್ಗಾಗಿ ಬೀಳೋದು ಅಥವಾ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಲವ್ ಮ್ಯಾರೇಜ್ಗೆ ಈ ಪೀರಿಯಡ್ ನೀವು ಖಂಡಿತವಾಗ್ಲೂ ಮನೇಲಿ ಹೇಳೋದ್ರಿಂದ ತೊಂದರೆ ಆಗುತ್ತೆ, ಮೋಸ ಆಗುತ್ತೆ. ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಮೋಸ ಆಗುತ್ತೆ. ಬಿ ಕೇರ್ಫುಲ್. ಸ್ಪೆಕ್ಯುಲೇಷನ್ ಗೈನ್ಸ್ ಡೆಫಿನೆಟ್ಲಿ 5th ಹೌಸ್ ಅಲ್ಲಿ 5th ಲಾರ್ಡ್ ಉಚ್ಚದಲ್ಲಿದ್ದಾರೆ ಅಂತ ಏನಾದರೂ ಸ್ಪೆಕ್ಯುಲೇಷನ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ರೆಸ್ಪಾನ್ಸಿಟರ್ ಹೋಗಿ ಅಗೈನ್ 7th ಅಲ್ಲಿ ಕೂತಿದ್ದಾರೆ, ಪ್ರಾಬ್ಲಮ್ ಆಗುತ್ತೆ. ಅಂಡ್ 8th ಹೌಸ್ ಮೇಲೆ ಕೂಡ ನಿಮ್ಗೆ ದೃಷ್ಟಿ ಬೀಳ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಪ್ರೊಟೆಕ್ಟ್ ಆಗುತ್ತೆ. ಸೊ ಪ್ರಾಬ್ಲಮ್ ಸಡನ್ ಆಗಿ ಬರೋ ಪ್ರಾಬ್ಲಮ್ಸ್ ಪ್ರೊಟೆಕ್ಟ್ ಆಗೋದ್ರಿಂದ ಅದೊಂದು ಒಳ್ಳೆ ವಿಚಾರ. ಹಾಗೆ 12ನೇ ಮನೇಲಿ ಕೇತು ಇದೆ. ಸೊ ಪಾದಗಳಲ್ಲಿ, ನಿಮ್ಮ ಬೆಡ್ರೂಮ್ ಅಲ್ಲಿ, ಸೊ ಅಥವಾ ನಿಮ್ದು ಮನೆ ಟೆರೇಸ್ ಮೇಲೆ, ಸೊ ಡೆಫಿನೆಟ್ಲಿ ಏನಾದ್ರು ತುಂಬಾನೇ ನೆಗೆಟಿವ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಆದ್ರೂ ಸ್ವಲ್ಪ ಮಟ್ಟಿಗೆ ಅಲರ್ಟ್ ಆಗಿರಿ. 5th ಹೌಸ್ ಕುಜ ಇಸ್ ವೆರಿ ಗುಡ್. ಸೊ ಖಂಡಿತವಾಗ್ಲೂ ಈ ವಿಚಾರವಾಗಿ ಚೆನ್ನಾಗಿದೆ, ಎಜುಕೇಶನ್ ವಿಚಾರವಾಗಿ ಚೆನ್ನಾಗಿದೆ. ನೆಕ್ಸ್ಟ್ ತುಲಾ ಲಗ್ನಕ್ಕೆ ಬರೋಣ ಹೇಗಿದೆ ಅಂತ ಹೇಳಿ. ಸೊ ಡೆಫಿನೆಟ್ಲಿ ಇವ್ರಿಗೆ 2 ಮತ್ತು 7ನೇ ಮನೆ ಅಧಿಪತಿ ಹೋಗಿ ಕೂತ್ಕೋತಾ ಇರೋದು 4ನೇ ಮನೆ. 4ನೇ ಮನೆ ಕುಜ ನೀಚ, ನೆನಪಿರ್ಲಿ. ಉಚ್ಚ ಇದೆ ಅಂತ ಹೇಳಿ ವೆಹಿಕಲ್ ತಗೊಳ್ಳೋದು, ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡಿಸೋದು, ಮುಂದಿನ ದಿನಗಳಲ್ಲಿ ಆ ಪ್ರಾಪರ್ಟಿ ನೀವು ಬಳಸಲ್ಲ ಅಥವಾ ಸೇಲ್ ಮಾಡ್ಬಿಡೋದು, ಈ ತರ ಎಲ್ಲ ಬರುತ್ತೆ. ಅಥವಾ ನೆಮ್ಮದಿ ಹಾಳಾಗುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಹಾಗೆ ಸೊ ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. 4ನೇ ಮನೆ ತಾಯಿ ಅಲ್ವಾ, ತಂದೆನ ಏನಕ್ಕೆ ತಗೊಂತಾ ಇದ್ದೀರಾ ಅಂದ್ರೆ 9ನೇ ಮನೆಗೆ 4ನೇ ಮನೆ, ಸೊ 8ನೇ ಮನೆ ಆಗುತ್ತೆ. ಸೊ ಹಾಗಾಗಿ ಅದಕ್ಕೆ ಹೇಳಿದ್ದು, ತುಂಬಾ ವಿಚಾರಗಳನ್ನ ತಗೋಬೇಕಾಗುತ್ತೆ. ತಂದೆಗೆ ಸ್ವಲ್ಪ ಇಂಜರೀಸು ಅಥವಾ ಸರ್ಜರೀಸು ಅಥವಾ ಗೌರ್ಮೆಂಟ್ ಇಂದ ಸ್ವಲ್ಪ ತೊಂದರೆ, ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ. ಮತ್ತೆ ಲಾಸ್, ಪ್ರಾಪರ್ಟಿ ಲೋನ್ ಏನಾದ್ರು ಸ್ಯಾಂಕ್ಷನ್ ಮಾಡೋದು, ಲೋನ್ಗೆ ಅಪ್ಲೈ ಮಾಡೋದು, ಸೊ ಇದ್ರ ರಿಲೇಟೆಡ್ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ, ನೋಡ್ಕೊಳ್ಳಿ. ಅಂಡ್ ತುಂಬಾ ಎಮೋಷನ್ ಆಗೋದು, ಸೊ ತುಂಬಾನೇ ಎಮೋಷನ್ನು ಇದೆಲ್ಲವೂ ತೋರಿಸ್ತಾ ಇದೆ. ಹಾಗಾಗಿ ಓವರ್ ಥಿಂಕಿಂಗ್ ಸದ್ಯಕ್ಕೆ ಅವಶ್ಯಕತೆ ಇಲ್ಲ. 5th ಹೌಸ್ ರಾಹು ಬೇರೆ ಇದೆ. ಸೊ ನಿಮ್ಮ ಇಮ್ಯಾಜಿನರಿಗೆ ಸ್ವಲ್ಪ ಬ್ರೇಕ್ ಬೇಕಾಗುತ್ತೆ. ಅಷ್ಟೊಂದು ಫೇವರಬಲ್ ಟೈಮ್ ಡೆಫಿನೆಟ್ಲಿ ಇಲ್ಲ ಈ ವಿಚಾರವಾಗಿ. ಲಿಟ್ಲ್ ಬಿಟ್ ಕೇರ್ಫುಲ್ ಆಗಿರಿ. ನೆಕ್ಸ್ಟ್ ವೃಶ್ಚಿಕ. ಸೊ ವೃಶ್ಚಿಕದವರಿಗೆ ಲಗ್ನಾಧಿಪತಿ ಮತ್ತೆ 6ನೇ ಮನೆ ಅಧಿಪತಿ ಎಲ್ಲಿ ಕೂತ್ಕೋತಾ ಇದ್ದಾರೆ? 3ನೇ ಮನೇಲಿ ಕೂತ್ಕೋತಾ ಇದ್ದಾರೆ. ಎಸ್, 3ನೇ ಮನೆಗೆ ಕಾರಕ ಮತ್ತೆ ಉಚ್ಚ ಸ್ಥಾನ. ಲಗ್ನಾಧಿಪತಿ 3ನೇ ಮನೆಯಲ್ಲಿ, ಅಲ್ಲಿ ಉಚ್ಚ ಮತ್ತೆ ಕಾರಕ ಕೂಡ 3ನೇ ಮನೆಗೆ ಅವನೇ. ಇದೊಂದು ವಿಪರೀತ ರಾಜಯೋಗ ಅಂತಾನೆ ಹೇಳಬಹುದು. ಸೊ ಹಾಗಾಗಿ ವೃಶ್ಚಿಕ ಲಗ್ನದವರಿಗೆ ಈ ಬಾರಿ ವಿಪರೀತ ರಾಜಯೋಗ ಅಂತಾನೆ ಹೇಳಬಹುದು. ಆದರೆ ಅದಕ್ಕೆ ಹೇಳಿದ್ದು ಟ್ವಿಸ್ಟ್ ಇಲ್ಲೇ ಇದೆ ನೋಡಿ. ಅವ್ರ ದೃಷ್ಟಿ ಎಲ್ಲೆಲ್ಲ ಆಗ್ತಾ ಇದ್ದಾರೆ ನಿಮ್ಗೆ. ಸೊ 10ನೇ ಮನೆ ಮೇಲೆ ದೃಷ್ಟಿ, ಅದ್ರ ಅರ್ಥ ನನಗೆ ಈ ಕೆಲಸನೇ ಬೇಡ ಅಂತ ಬಿಟ್ಟು ಬಂದ್ಬಿಡಬಹುದು, ಅಥವಾ ಬಾಸ್ ಜೊತೆ ಜಗಳ ಆಡೋದು, ಅಥವಾ ಓವರ್ ಆಗಿ ರಿಯಾಕ್ಟ್ ಮಾಡೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಸ್ವಲ್ಪ ತಾಳ್ಮೆ ಇರಬೇಕಾಗತ್ತೆ. 3ನೇ ಮನೆನ ಕಮ್ಯುನಿಕೇಶನ್ ಮನೆ ಅಂತ ಹೇಳ್ತೀವಿ, ಸಿಬ್ಲಿಂಗ್ಸು, ಡ್ರೈವಿಂಗು ಅಂತ ಹೇಳ್ತೀವಿ. ಇಲ್ಲಿ ಪ್ರಾಬ್ಲಮ್ 3ನೇ ಮನೆಯದಲ್ಲ, ಅದ್ರ ಮುಂದೆ ಕೂತಿರೋ 4ನೇ ಮನೆ ರಾಹುದು. ಸೊ ಹಾಗಾಗಿ ಸಡನ್ ಡಿಸಿಷನ್ ತಗೊಂಡು ಯಾವ್ದು ವೆಹಿಕಲ್ ಲೋನ್ ಅಲ್ಲಿ ತಗೋಬೇಡಿ. 2ನೇದು ಪ್ರಾಪರ್ಟಿ ವಿಚಾರವಾಗಿ ತಂದೆ ಜೊತೆ ತಾಯಿ ಜೊತೆ ಜಗಳ ಆಡಬೇಡಿ. 3ನೇದು ವಾಸ್ತು ಮಾಡಕ್ಕೆ ಹೋಗ್ಬೇಡಿ ಸದ್ಯಕ್ಕೆ. 4ನೇ ವಿಚಾರ ಯಾವ ಫ್ರೆಂಡ್ಸ್ ಜೊತೆನೂ ಅಥವಾ ಅವ್ರದ್ದು ವೆಹಿಕಲ್ಸ್ ನೀವು ಡ್ರೈವ್ ಮಾಡ್ತೀನಿ ಅಂತ ತಗೊಂಡು ಡ್ಯಾಮೇಜ್ ಮಾಡಿ ಕೊಡಬೇಡಿ, ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಆದರೆ
ಇನ್ನೊಂದು ವಿಚಾರ ಗಮನಿಸಿ, ನಿಮ್ಗೆ 6ನೇ ಮನೆ ಅಧಿಪತಿ ಕೂಡ ಅವ್ರೇನೆ. 4ನೇ ದೃಷ್ಟಿ 6ನೇ ಮನೆ ಮೇಲೆ ಬೀಳುತ್ತೆ. ದಿನನಿತ್ಯದ ಲೈಫ್ ರೊಟೀನ್ ನಡೀತಾ ಇರುತ್ತೆ, ಅಥವಾ ಕೆಲಸ ಅಥವಾ ನಿಮ್ದೇನಾದ್ರು ಲಿಟಿಗೇಷನ್ಸ್ ಇದ್ರೆ ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಎಲ್ಲಿವರೆಗೂ ಪ್ರೊಟೆಕ್ಟ್ ಮಾಡುತ್ತೆ? ನಿಮ್ದು ಚಾರ್ಟ್ ಅಲ್ಲಿ ಏನಿರುತ್ತೋ ಅಲ್ಲಿವರೆಗೂ ಅಲ್ವಾ? ಹಾಗಾಗಿ ಅದಾದ ನಂತರ 12ನೇ ಮನೆ ಅಧಿಪತಿ ಜೊತೆ 8ನೇ ಮನೆ ಅಧಿಪತಿ ಜೊತೆ ಲಗ್ನಾಧಿಪತಿ ಕೂತ್ಕೊಳ್ಳೋ ಹಂಗಿಲ್ಲ. ಸ್ಕ್ರೀನ್ ನೋಡಿ ದಯವಿಟ್ಟು, ವೃಶ್ಚಿಕದವ್ರು ಮಾತ್ರ. ಲಗ್ನಾಧಿಪತಿ ಕುಜ ಮಾರ್ಸ್ ಪ್ಲಸ್ 8ನೇ ಮನೆ ಅಧಿಪತಿ ಬುಧ 17ನೇ ತಾರೀಕು ಟ್ರಾನ್ಸಿಟ್ ಆಗ್ತಾರೆ. ಮರ್ಕ್ಯುರಿ ನೆಕ್ಸ್ಟ್, ಅದ್ರ ಜೊತೆಗೆ ಆಲ್ರೆಡಿ ಶುಕ್ರ ಇದ್ದಾರೆ, ವೀನಸ್. ಸೊ ಇವ್ರು ನಿಮ್ಗೆ ಮಾರಕಾಧಿಪತಿ ಮತ್ತೆ ವ್ಯಯಾಧಿಪತಿ ಕೂಡ, 7 12ನೇ ಮನೆ ಅಧಿಪತಿ. ಸೊ 10ನೇ ಮನೆ ಅಧಿಪತಿ ಜೊತೆ ಇದ್ದಾರೆ ನಿಜಾನೇ, ಹಂಗಂತ 3 ಗ್ರಹಗಳಿಂದ ತೊಂದರೆ ಆಗ್ತಾರೆ. ಅವಾಗ ಒಬ್ರು ಲಗ್ನಾಧಿಪತಿ ಅದು ಕಂಬಸ್ತ ಆದಾಗ 3ನೇ ಮನೆ ಇದ್ದಾಗ ಏನ್ ಮಾಡ್ಬೇಕು? ಸೊ ಹಾಗಾಗಿ ಲಗ್ನನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ಡಿಸಿಪ್ಲಿನ್ ಮೇಂಟೈನ್ ಮಾಡಿ. ಜಿಮ್ಗೆ ಹೋಗ್ತಿದ್ದೀರಾ, ಹೋಗಿ. ಖಾರ ಕಡಿಮೆ ತಗೊಳ್ಳಿ ಈ ಪೀರಿಯಡ್ ಆಫ್ ಟೈಮಲ್ಲಿ. ಹಾಗೆ ಲಗ್ನಾಧಿಪತಿ 3ನೇ ಮನೆಯಲ್ಲಿ ಒಳ್ಳೆ ಸೂಚನೆ ಅಲ್ಲ. ಅದರರ್ಥ ನಿಮಗೆ ಆರೋಗ್ಯದಲ್ಲಿ ತೊಂದರೆ ಆಗ್ಬೋದು, ಮನಸ್ಸಿಗೆ ಬೇಜಾರಾಗಬಹುದು, ಸ್ಪಾಟ್ ಡಿಸಿಷನ್ ತಗೋಬಹುದು. ಅದಾದ ನಂತರ ನಿಮ್ಗೆ ದೃಷ್ಟಿ ಕೂಡ ನೋಡಿ ಎಲ್ಲೆಲ್ಲಿ ಬೀಳ್ತಾ ಇದೆ ಅಂತ ಹೇಳಿ. 9ನೇ ಮನೆ ತಂದೆ ಜೊತೆ, ಅಥವಾ ಅವ್ರೇನೋ ಹರಟಾಗಿ ಮಾತಾಡಿರ್ತಾರೆ, ಪಬ್ಲಿಕ್ ಯಾರೋ ಹರಟಾಗಿ ಮಾತಾಡಿರ್ತಾರೆ, ಟೀಚರ್ಸ್ ಯಾರೋ ಹರಟಾಗಿ ಮಾತಾಡಿರ್ತಾರೆ. ಇದೆಲ್ಲ ಮನ್ಸಿಗೆ ಹಾಕೊಂಡು ಹರ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಫೀಸಲ್ಲಿ ಪೊಲಿಟಿಕಲ್ಸ್ ನಡೀತಾನೆ ಇರುತ್ತೆ, ದಟ್ಸ್ ಅ ಕಾಮನ್. ಸೊ ನಿಮ್ ದಶಾಭುಕ್ತಿಗೆ ತಕ್ಕ ಹಾಗೆ ರೆಮಿಡೀಸ್ ಮಾಡ್ಕೊಳ್ಳಿ. ಸೊ 3 ಗ್ರಹಗಳು ಸೊ ಇಲ್ಲಿ ನಿಮ್ಗೆ ಪ್ರಾಬ್ಲಮ್ ಕೊಡುತ್ತೆ. 8ನೇ ಮನೆಗೆ 3ನೇ ಮನೆನೇ 8ನೇ ಮನೆ. ಇದು ಎಷ್ಟು ಜನಕ್ಕೆ ಅರ್ಥ ಆಯ್ತೋ ನಂಗೆ ಗೊತ್ತಿಲ್ಲ. ಭವದ್ಭಾವಂ. ಸೊ 8ನೇ ಮನೆನ ಸಡನ್ ಈವೆಂಟ್ಸ್ ಅಂತ ಕೂಡ ನಡೀತೀವಿ. ಸೊ 3ನೇ ಮನೆ ಅದು ಯಾವುದು? ಮಕರ ಮನೆ, ಕಾರ್ಮಿಕ್. ಲಗ್ನಾಧಿಪತಿ ಹೋಗಿ ಅಲ್ಲಿ ಕೂತ್ಕೊಂಡು ಎಕ್ಸಾಲ್ಟ್ ಆಗಿ ಕಂಬಸ್ಟ್ ಆಗ್ತಾ ಇದ್ದಾನೆ ಅಂದ್ರೆ ಕರ್ಮ. ಸೊ ಅಷ್ಟು ಈಸಿಯಾಗಿ ಇಲ್ಲ. ಸೊ ವೃಶ್ಚಿಕದವ್ರು ಸ್ವಲ್ಪ ಅಲರ್ಟ್ ಆಗಿರಿ. ರಾಹು ಮುಂದೆ ಇದಾರಲ್ಲ, ಸೊ ಹಾಗಾಗಿ ಆಕ್ಸಿಡೆಂಟ್ಗಳು, ಅನ್ವಾಂಟೆಡ್ ಪ್ರಾಬ್ಲಮ್ಸ್, ರೈಡ್ ಆಗೋದು ಅಥವಾ ಟ್ಯಾಕ್ಸ್ ರಿಲೇಟೆಡ್ ಇಶ್ಯೂಸು, ವೆಹಿಕಲ್ಸ್ ಪ್ರಾಬ್ಲಮ್ಮು, ಬ್ರೋಕ್ಸ್. ಸೊ ಇದೆಲ್ಲ ಗ್ಲಾಸ್ ಬ್ರೋಕ್ ಆಗೋದು, ರಾಹು ಗ್ಲಾಸ್ಗೆ ಕರಕ ಮನೇಲಿ, ಅಥವಾ ಕಾರ್ ರಿಲೇಟೆಡ್ ಗ್ಲಾಸ್ ಎಲ್ಲ ಬ್ರೋಕ್ ಆಗೋದು, ಡ್ರೈವಿಂಗ್ ಅಥವಾ ಡ್ರೈವರ್ ಇಂದ ತೊಂದರೆ ಆಗೋದು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಒಬ್ಬ ಸೂರ್ಯ ಏನ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಇಲ್ಲಿ. 10ನೇ ಮನೆ ಅಧಿಪತಿ 3ನೇ ಮನೆಯಲ್ಲಿ ಅಗೇನ್ ಡೆಸ್ಪಾಸಿಟರ್ ಹೋಗಿ ಸೊ ವ್ಯಯಭಾವದಲ್ಲಿ ಕೂತಿದ್ದಾರೆ, ನ್ಯಾಚುರಲ್ 12th ಹೌಸ್ ಅಲ್ಲಿ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಮಕರದವರಿಗೆ. ಸೊ ಮಕರದವರಿಗೆ ಕುಜ ಇವ್ರಿಗೆ ಡೆಫಿನೆಟ್ಲಿ 4ನೇ ಮನೆ ಅಧಿಪತಿ ಮತ್ತೆ 11ನೇ ಮನೆ ಅಧಿಪತಿ ಲಗ್ನದಲ್ಲೇ ಕೂತ್ಕೋತಾ ಇದ್ದಾರೆ. ಮಕರದವರಿಗೆ ವಿಪರೀತ ಕಾನ್ಫಿಡೆಂಟ್ ಲೆವೆಲ್ ಜಾಸ್ತಿ. ಇಷ್ಟೊಂದು ಗ್ರಹಗಳು ಮಕರದಲ್ಲೇ ಕೂತ್ಕೊಳ್ಳೋವಾಗ ಮಕರ ಲಗ್ನದವರು ಸ್ವಲ್ಪ ಓವರ್ ಕಾನ್ಫಿಡೆಂಟ್ ಅವಶ್ಯಕತೆ ಇಲ್ಲ, ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಹಾಗೆ ನಿಮಗೆ ಶುಕ್ರ ಯೋಗಕಾರಕ ಆಗಿದ್ದಾರೆ ಈ ಬಾರಿ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹೌಸ್ ಅಲ್ಲಿ ರಾಹು. ಸೊ ಇಲ್ಲಿ ನೀವು ಮೋಸ ಹೋಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಯಾರ್ಯಾದ್ರು ಮಕರ ಲಗ್ನದವ್ರು ಯಾರ್ಯಾರಿದ್ದೀರಾ, ಸೆಕೆಂಡ್ ಹೌಸ್ ಅಲ್ಲಿ ರಾಹು, ಸೊ ಲಗ್ನದಲ್ಲಿ ಕುಜ, ಈ ಕಡೆ ಶುಕ್ರ, ಸೂರ್ಯ. ನನ್ಗೆಲ್ಲ ಗೊತ್ತು ಅನ್ಕೊಂಡಿರ್ತೀರಾ. ಇಲ್ಲಿ ತಗೊಳ್ಳೋ ಡಿಸಿಷನ್ಸ್, ಇಲ್ಲಿ ತಗೊಳ್ಳೋ ಮಿಸ್ಟೇಕ್ಸ್ ಮುಂದಿನ ಲೈಫ್ ಅಲ್ಲಿ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ, ತುಂಬಾ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಓವರ್ ಕಾನ್ಫಿಡೆಂಟ್ ಇದೊಂಥರ ಲೈಕ್ ಬಿಸಿ ಬಿಸಿ ತುಪ್ಪ ನುಂಗಕ್ಕೂ ಆಗ್ದು ಉಗುಳಿಯಕ್ಕೂ ಆಗ್ದು, ಈ ತರ ಆಗಿದೆ ನಿಮ್ ಪರಿಸ್ಥಿತಿ. ಬಟ್ ಬಿ ಕೇರ್ಫುಲ್. ಜಗಳ ಆಡ್ಬೇಡಿ ಅಕ್ಕಪಕ್ಕ ಅಥವಾ ನಿಮ್ ಕೆಲಸದವ್ರ ಹತ್ರ ಅಥವಾ ನಿಮ್ ಮನೆಗಳಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ಜಗಳ ಬೇಡ. ಲಗ್ನದಲ್ಲಿ ಇಷ್ಟೊಂದು 2 ಪ್ಲಾನೆಟ್ ಕೂತ್ಕೊಂಡಾಗ. ಮತ್ತೆ ನೆಕ್ಸ್ಟ್ ಬುಧ ಆಡಾಗ್ತಾ ಇದಾರೆ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಆಲ್ರೆಡಿ ಸೆಕೆಂಡ್ ಹೌಸ್ ಅಲ್ಲಿ ರಾಹು ಇದೆ. ಖಾರ ತಿನ್ನೋದು ಕಡಿಮೆ ಮಾಡಿ, ಫುಡ್ ರಿಲೇಟೆಡ್ ನೋಡ್ಕೊಳ್ಳಿ. ಸೊ ದೊಡ್ಡ ಮಟ್ಟದ ಡಿಸಿಷನ್ಸ್ ಬೇಡ. ಮ್ಯಾರೇಜ್ ಏನಾದ್ರು ಇದ್ರೆ ಚೀಟ್ ಆಗ್ತೀರಾ, ಅಥವಾ ಯಾರಾದ್ರೂ ಫ್ರೆಂಡ್ಸ್ ಯಾರಾದ್ರೂ ಕನೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ಮೋಸ ಹೋಗೋ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಿ. ಬಟ್ ಲಗ್ನದಲ್ಲಿ ಎಕ್ಸಾಲ್ಟೇಷನ್ ಕುಜ, ಅದು ಮಾತ್ರ ನೆಕ್ಸ್ಟ್ ಲೆವೆಲ್. ಸೊ ನಿಮ್ಮ ಎನರ್ಜಿ, ನಿಮ್ಮ ಕಾನ್ಫಿಡೆಂಟ್ ಆಪೋಸಿಟ್ ನೋಡೋರಿಗೆ ಶಾಕ್ ಆಗುತ್ತೆ. ಅದು ಓವರ್ ಆದಾಗ ಪ್ರಾಬ್ಲಮ್ ಆಗುತ್ತೆ, ನಾರ್ಮಲ್ ಇದ್ದಾಗ ಎಕ್ಸಲೆಂಟ್ ಇರುತ್ತೆ. ಸಿಂಪಲ್ ಕಾನ್ಸೆಪ್ಟ್. ಸೊ ಹಾಗಾಗಿ ನೀವು ಪ್ಲಾನ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಬುಧ ಕೂಡ ಅಲ್ಲೇ ಇದ್ದಾರೆ, ಅಷ್ಟಮಾಧಿಪತಿ ಕೂಡ ಲಗ್ನದಲ್ಲೇ ಇದ್ದಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲಗ್ನಾಧಿಪತಿ ಅಷ್ಟಮಾಧಿಪತಿ ಇಲ್ಲಿ ಕಂಬಸ್ಟ್ ಆಗಿದ್ದಾರೆ. ಸೊ ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಹೆಲ್ತ್ ಇಶ್ಯೂಸ್, ಅದರಲ್ಲೂ ಮೂಳೆಗಳಿಗೆ ಸಂಬಂಧಪಟ್ಟ ಹಾಗೆ, ತಲೆ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ, ಕೆಲವ್ರಿಗೆ ಐಬ್ರೋ ಎಲ್ಲ ಕಟ್ ಆಗಿರುತ್ತೆ ನೋಡಿ. ಸೊ ಯಾವುದು ಚಿಕ್ಕ ಏಜ್ ಅಲ್ಲಿ ಪ್ರಾಬ್ಲಮ್ ಆಗಿ, ಸೊ ಇದೆಲ್ಲವೂ ಕೂಡ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ. ಓವರ್ ಕಾನ್ಫಿಡೆಂಟ್ ಒಂದೇ ಮೈನಸ್ ಪಾಯಿಂಟ್ ಇದೆ, ಉಳಿದ ಹಾಗೆ ಎಲ್ಲವೂ ಚೆನ್ನಾಗಿದೆ. ನೆಕ್ಸ್ಟ್ ಕುಂಭಗೆ ಬರೋಣ. ಎಲ್ಲಾ ಪ್ಲಾನೆಟ್ಸು 12ನೇ ಮನೆಯಲ್ಲಿ 3ನೇ ಮನೆನ ಕುಜ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಹಾಗೆ 7ನೇ ಮನೆಯಲ್ಲಿ 8ನೇ ದೃಷ್ಟಿ, ಹಾಗಾಗಿ 6ನೇ ಮನೆಯಲ್ಲಿ. ಸೊ ಇದರ ಅರ್ಥ
ಪಿತೃಗಳು ಅಥವಾ ಹಿರಿಯರು, ಸೊ ಅಥವಾ ನಿಮ್ಮ ಪೂರ್ವಿಕರಿಗೆ ಯಾರಿಗಾದ್ರೂ ಅನ್ವಾಂಟೆಡ್ ಪ್ರಾಬ್ಲಮ್ಸ್ ಆಗೋದು, ಹೆಲ್ತ್ ಇಶ್ಯೂಸ್ ಆಗೋದು, ಹಾಸ್ಪಿಟಲೈಸ್ ಆಗೋದು ಅಥವಾ ಹೊರಗಡೆ ದೇಶಕ್ಕೆ ಹೋಗೋದು, ಹೊರಗಡೆ ಪ್ಲೇಸ್ಗೆ ಹೋಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಲಗ್ನದಲ್ಲಿ ರಾಹು ವಿಪರೀತ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಬಿ ಕೇರ್ಫುಲ್. ಹಾಗೆ ವಿಪರೀತ ಖರ್ಚು ಕೂಡ ತೋರಿಸ್ತಾ ಇದೆ, ಬಿಕಾಸ್ ಸೆವೆಂತ್ ಲಾರ್ಡ್ ಕೂಡ 12th ಹೌಸ್ ಅಲ್ಲಿ ಇದ್ದಾರೆ. ಸೊ ಹಾಗಾಗಿ ವಿಪರೀತ ಖರ್ಚು, ಲಕ್ಸುರಿಯಸ್ ಖರ್ಚು ತೋರಿಸ್ತಾ ಇದೆ. ನೆಕ್ಸ್ಟ್ ಅದಾದ ನಂತರ ಕುಜಗ್ರಹಕ್ಕೆ ಸಂಬಂಧಪಟ್ಟ ಹಾಗೆ ಕುಜರು ನಿಮ್ಗೆ ಸೊ ಖಂಡಿತ ಫೇವರಬಲ್ ಆಗಿರೋದ್ರಿಂದ, ಆದ್ರೆ 12th ಹೌಸ್ ಕುಜ ಇಸ್ ನಾಟ್ ಗುಡ್, ಬಟ್ ಎಕ್ಸಾಲ್ಟೇಷನ್ ಪ್ಲೇಸ್ ಅಲ್ಲಿ ಇರೋದ್ರಿಂದ ಸೊ ಬೇರೆ ಕಡೆಯಿಂದ ಭೂಮಿನಲ್ಲಿ ಅಥವಾ ಸ್ವದೇಶದಲ್ಲಿ ಅಥವಾ ವಿದೇಶದಿಂದ ಅಥವಾ ಹೊರ ರಾಜ್ಯದಿಂದ ಭೂಮಿ ವಿಚಾರದಲ್ಲಿ ಲಾಭ, ಹಾಗೆ ವಿಪರೀತ ವ್ಯಯ. ಶುಕ್ರ ಕೂಡ ಆಡ್ ಆಗಿದಾರಲ್ಲ, ಲಕ್ಸುರಿ. ಮೇ ಬಿ ನೀವು ಬಿಲ್ಡರ್ ಆಗಿದ್ರೆ ಯಾವ್ದೋ ಪ್ರಾಜೆಕ್ಟ್ ಬಿಲ್ ಬಂದಿರುತ್ತೆ, ಹಿಂಗ್ ಖರ್ಚಾಗಿರುತ್ತೆ. ಸೊ ಆತರ, ಅಥವಾ ಪಾರ್ಟಿ ಗೀಟಿ ಅಂತ ಹೇಳಿ ಹೋಗಿರುತ್ತೆ, ಅಥವಾ ಯಾವ್ದಾದ್ರು ಲಕ್ಸುರಿ ವೆಹಿಕಲ್ ತಗೊಂಡಿರ್ತೀರಾ, ಹೋಗಿರುತ್ತೆ. ಬಿಕಾಸ್ ಫೋರ್ತ್ ಲಾರ್ಡ್ ಕೂಡ 12th ಹೌಸ್ ಅಲ್ಲಿ ಕೂತಿದ್ದಾರೆ. ಅಥವಾ ಮದರ್ ಹೆಲ್ತ್ ಇಶ್ಯೂಸ್ಗೆ ಏನಾದ್ರು, ಅಥವಾ ಒಂದು ಸೋಷಿಯಲ್ ಸರ್ವಿಸ್ಗೆ ಏನಾದ್ರು ನೀವು ಹೆಲ್ಪ್ ಮಾಡೋದು ಕೂಡ ವಿಪರೀತ ಖರ್ಚು. ಹಣ ಬರುತ್ತೆ ಬಟ್ ವಿಪರೀತ ಖರ್ಚಾಗೋದಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಹಾಗೆ ಕುಜನ 8ನೇ ದೃಷ್ಟಿ ನಿಮ್ಮ 7ನೇ ಮನೆ ಕೇತು ಇದಾರೆ ಅಲ್ಲಿ. ಸೊ ಪಬ್ಲಿಕ್ ಜೊತೆ ಬಾಂಧವ್ಯ, ಆತರ ಯಾವ್ದಾದ್ರು ವ್ಯಕ್ತಿ ಜೊತೆ, ಅಕ್ಕನೋ ಅಣ್ಣನ ತಮ್ಮನ ತಂಗಿನೋ ಫ್ರೆಂಡೋ, ಒಂದು ಎಂಡ್ ಆಗುತ್ತೆ ನೋಡಿ. ಕಾರ್ಮಿಕ್ ಅಲ್ವಾ, ಏನೋ ಮಿಸ್ಟೇಕ್ ನಿಮ್ಮಿಂದ ಆಗಿರುತ್ತೆ ಅಥವಾ ಅವರಿಂದ ಆಗಿರುತ್ತೆ, ಈ ಫ್ರೆಂಡ್ಶಿಪ್ ಅಥವಾ ಈ ಬಾಂಡಿಂಗ್ ಅಲ್ಲಿಗೆ ಸ್ಟಾಪ್ ಮಾಡ್ತೀರಾ. ಸೊ ಅದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ, ಅದು ಟ್ರಾನ್ಸಿಟ್ ಬಂದಿದೆ, ಅದು ಮುಂದುವರ್ಸ್ಕೊಂಡು ಹೋಗಿ. ಇಲ್ಲಿ ಧನುರ್ ಬಿಟ್ಬಿಟ್ವಿ, ಅವಾಗ್ಲೇ ಧನುರ್ಗ್ ಬನ್ನಿ. ಸೊ ಧನುರ್ ಲಗ್ನದವ್ರಿಗೆ ಸೊ ವಿಪರೀತ 4 ಗ್ರಹಗಳು ಸೆಕೆಂಡ್ ಹೌಸ್ ಅಲ್ಲಿ ಇರೋದ್ರಿಂದ ಮಾತು ತುಂಬಾ ಮುಖ್ಯ, ಮುಖದ ಒಂದು ಎಕ್ಸ್ಪ್ರೆಷನ್ಸ್ ತುಂಬಾ ಮುಖ್ಯ. ಮೀಡಿಯಾದಲ್ಲಿರೋರಿಗೆ ತುಂಬಾ ಚೆನ್ನಾಗಿದೆ. ಅದನ್ನು ಹೊರತುಪಡಿಸಿ ನಾರ್ಮಲ್ ಅವ್ರಿಗೆ ಹಣಕಾಸಿನ ಹರಿವು, ಸೊ ಡೈಮಂಡ್ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ, ಜ್ಯುವೆಲರಿ ಪರ್ಚೇಸ್ ಮಾಡೋದು ತೋರಿಸ್ತಾ ಇದೆ, ಲಕ್ಸುರಿ ಟೈಮ್ ತೋರಿಸ್ತಾ ಇದೆ, ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ಎಂಜಾಯ್ಮೆಂಟು, ಸೊ ಪ್ರತಿಯೊಂದು ತೋರಿಸ್ತಾ ಇದೆ. ಹಾಗಾಗಿ ಖಂಡಿತ ಈ ಟೈಮ್ನ ನೀವು ಬೆಳೆಸ್ಕೋಬಹುದು. ಮಕ್ಕಳಿಂದ ಖುಷಿ, ಮಕ್ಕಳಿಗೋಸ್ಕರ ಅಥವಾ ಮಕ್ಕಳಿಗೋಸ್ಕರ ಖರ್ಚು, ನೀವು ಮಕ್ಕಳ ಹತ್ರ ಹೋಗೋದು, ಟ್ರಾವೆಲ್ ಮಾಡೋದು, ಇದೆಲ್ಲವೂ ತೋರಿಸ್ತಾ ಇದೆ. ಧನುರ್ ಲಗ್ನದವ್ರಿಗೆ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನಿಮ್ದೇ ಇನ್ನೊಂದು ಲಗ್ನ ಆದಂತಹ ಮೀನ ಲಗ್ನಕ್ಕೆ ಬರೋಣ. ಮೀನದವ್ರಿಗೆ ಹೇಗಿದೆ ಅಂತ ಹೇಳಿ ಕುಜನ ಒಂದು ಟ್ರಾನ್ಸಿಟ್. ಸೊ 2 ಮತ್ತು 9ನೇ ಮನೆ ಅಧಿಪತಿ 11ರಲ್ಲಿ ಕೂತ್ಕೋತಾ ಇದ್ದಾರೆ. ಇದೊಂಥರ ವಿಪರೀತ ರಾಜಯೋಗ, ವೆರಿ ಗುಡ್. ಇಲ್ಲಿ ಪ್ರಾಬ್ಲಮ್ ಏನು ಅಂದ್ರೆ 12ನೇ ಮನೆ ರಾಹು ಇದು ತೊಂದರೆ ಕೊಡ್ತಿದ್ದಾನಲ್ಲ, ಬ್ಲಾಕ್ ಮಾಡಿದಾನಲ್ಲ. ಸೊ ಹಾಗಾಗಿ ರೆಮಿಡಿ ನೀವು ರಾಹು ಮಾಡ್ಕೊಳ್ಳಿ. ಯೂಶಲಿ ಯಾವ್ದು ಬ್ಲಾಕ್ ಆಗುತ್ತೋ ಅದಕ್ಕೆ ಮಾಡ್ಬೇಕಾಗುತ್ತೆ. ಅಂಡ್ ವೈಯಕ್ತಿಕ ಜಾತಕದಲ್ಲಿ ಏನ್ ಬಂದಿರುತ್ತೋ ಅದು ಬೇರೆ ರೆಮಿಡೀಸ್ ಸಿಗುತ್ತೆ. ಸೊ ಇಲ್ಲಿ 11ನೇ ಮನೆ ಕುಜ ಡೆಫಿನೆಟ್ಲಿ ಫೇವರಬಲ್ ಟೈಮ್ ಅಂತಾನೆ ಹೇಳ್ಬೋದು, ಎಕ್ಸಾಲ್ಟೇಷನ್ ಪ್ಲೇಸ್ ಅಲ್ಲಿ. ಅಂಡ್ ಸೆಕೆಂಡ್ ಲಾರ್ಡ್ ಕೂಡ ಅವನೇನೆ. ಅನ್ಎಕ್ಸ್ಪೆಕ್ಟೆಡ್ ಗೇನ್, ಅನ್ಎಕ್ಸ್ಪೆಕ್ಟೆಡ್ ಇನ್ಕಮ್ ಥ್ರೂ ಫ್ರೆಂಡ್ಸ್, ಪಬ್ಲಿಕ್ ಆರ್ ಎಲ್ಸ್ ಎನಿ ಆರ್ಗನೈಸೇಷನ್ಸ್. ಸೊ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ನಿಮ್ದು ಸ್ಕೂಲು ಕಾಲೇಜು ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅದು ಇಂಜಿನಿಯರಿಂಗ್ ಕಾಲೇಜು ಅಥವಾ ಡಾಕ್ಟರ್ ರಿಲೇಟೆಡ್ ಕಾಲೇಜಸ್ ಏನಾದ್ರು ವಿಪರೀತ ಲಾಭ. ಸೊ ವೆಹಿಕಲ್ ಡಿಪಾರ್ಟ್ಮೆಂಟ್ಗೆ ವಿಪರೀತ ಲಾಭ ಅಂತ ತೋರಿಸ್ತಾ ಇದೆ. ಸೊ ಮೀನದವ್ರಿಗೆ ತುಂಬಾನೇ ಚೆನ್ನಾಗಿದೆ. ಇದು ಗೋಚಾರದ ಫಲಗಳು. ಬಟ್ ಗೋಚಾರನೇ ಬೇಗ ಕೊಡೋದು ಕಂಪೇರಿಂಗ್ ಟು ಜನ್ಮ ಜಾತಕ. ಸೊ ಹಾಗಾಗಿ ಗೋಚಾರ ಇಮ್ಮಿಡಿಯೇಟ್ ಆಗಿ ಕೊಟ್ಬಿಡುತ್ತೆ, ಬಿ ಕೇರ್ಫುಲ್. ಇಲ್ಲಿ ಮಿಥುನದವ್ರು ಒಬ್ರೇ ಸ್ವಲ್ಪ ಜಾಸ್ತಿ ಅಲರ್ಟ್ ಆಗಿರ್ಬೋದು, ಮತ್ತೆ ವೃಶ್ಚಿಕದವರು ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ವೃಶ್ಚಿಕದವ್ರಿಗೆ ಏನಾದ್ರೂ ಒಂದ್ ಯಾವಾಗ್ಲೂ ಇದ್ದೇ ಇರುತ್ತೆ. ಅಂದ್ರೆ ನ್ಯಾಚುರಲ್ 8th ಹೌಸ್ ಅಲ್ವಾ, ಅವ್ರು ನೆಮ್ಮದಿಯಾಗಿ ಕುತ್ಕೊಳಂಗೆ ಇಲ್ಲ, ಒಂದಾದ್ಮೇಲೆ ಒಂದು ರೆಡಿ ಇರ್ಬೇಕು, ಯುದ್ಧಕ್ಕೆ ರೆಡಿ ಇರ್ಬೇಕು. ಅವರು ಬಾರ್ಡರ್ ಕಾಯೋ ಸೋಲ್ಜರ್ಸ್ ತರ ಪಾಪ ಯಾವಾಗ್ಲೂ ಟೆನ್ಷನ್ ಅಲ್ಲೇ ಇರ್ಬೇಕು. ಸೊ ಹಾಗಾಗಿ ಸೊ ಡೋಂಟ್ ವರಿ. ಸೊ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ನಿಮ್ಗೆ. ಬಟ್ ಈ ಪೀರಿಯಡ್ ಜುಪಿಟರ್ ಕೂಡ ನೋಡ್ತಾ ಇಲ್ಲ. ಸೊ ಹಂಗಾಗಿ ಡ್ರೈವಿಂಗ್ ಮಾಡೋವಾಗ ಹುಷಾರು, ಏನ್ ಮಾತಾಡ್ತೀರಾ ಹುಷಾರು, ಪೇಪರ್ ಸಿಗ್ನೇಚರ್ ಹಾಕೋವಾಗ ಹುಷಾರು. ಸೊ ಈ ಡಿಪಾರ್ಟ್ಮೆಂಟ್ಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಅದು ಬಿಟ್ಟು ಈ ವರ್ಷ ಸೂರ್ಯನ ವರ್ಷ 1 ನಂಬರಲ್ಲಿ ಹುಟ್ಟಿರೋರ್ಗೆಲ್ಲ ಕೋಟಿ, 2 ನಂಬರಲ್ಲಿ ಹುಟ್ಟಿರೋರ್ಗೆಲ್ಲ ಲಕ್ಷ, ಇವೆಲ್ಲ ಎಂತದೂ ಇಲ್ಲ. ಈ ದೇವಸ್ಥಾನಕ್ಕೆ ಹೋಗ್ಬಿಡಿ ಕೋಟಿ ಬರುತ್ತೆ, ಎಂತದೂ ಇಲ್ಲ. ಮತ್ತೆ ನೀವು ಮಾತ್ರ ಕ್ಲಾಸ್ ಮಾಡ್ತಾ ಇದ್ದೀರಲ್ಲ, ಹೌದು ಕ್ಲಾಸ್ ಮಾಡ್ತಾ ಇದ್ದೀನಿ, ಅದರಲ್ಲೂ ಕಂಡೀಷನ್ಸ್ ಇದೆ. ಜನ್ಮ ಜಾತಕದ ಜನ್ಮ ನಕ್ಷತ್ರಕ್ಕೆ ಒಂದು ದೇವಿ, ಅವಳನ್ನ ಹುಡ್ದಾಗಿದ್ದ ಕೊನೆವರೆಗೂ ಇಟ್ಕೋಬೇಕು ನೀವು. ಅಷ್ಟೇ ಸಿಂಪಲ್. ಅವಳು ಪ್ರೊಟೆಕ್ಟ್ ಮಾಡ್ತಾ ಹೋಗ್ತಾಳೆ. ಅದು ನಿಮ್ಮ ಕರ್ಮದ ಪ್ರಕಾರ. ನೀವು ಒಳ್ಳೇದ್ ಮಾಡ್ತೀರಾ ಕೆಟ್ಟದ್ ಮಾಡ್ತೀರಾ, ಅದು ಸೊ ಕರ್ಮ ಆಡ್ ಆಗ್ತಾ ಹೋಗುತ್ತೆ. ಹಾಗಾಗಿ ಆಮೇಲೆ ದಶಕ್ಕೆ 20 ವರ್ಷ ಶುಕ್ರ ದಶ ಇದೆ. ಶುಕ್ರ ಯಾವ್ದೋ ಆರಿದ್ರ ನಕ್ಷತ್ರದಲ್ಲಿ ಕೂತಿದೆ. ಯಾವ ದೇವಿನ ಆರಾಧನೆ ಮಾಡ್ಬೇಕು? ಒಂದು ಜನ್ಮ ಓವರ್ ಆಲ್ ಲೈಫ್ಗೆ, ಇನ್ನೊಂದು ದಶಕ್ಕೆ. ಸಿಂಪಲ್. ಹಂಗಾರೆ ಬೇರೆ ದೇವ್ರನ್ನ ಆರಾಧನೆ ಮಾಡಬಾರ್ದ? ಮಾಡಬಹುದು. ಬಟ್ ಈ ಒಂದು ಯಾವ್ದು ಬಂದಿರುತ್ತೋ ಇವ್ರಿಗೆ ನೀವು ಹೆಚ್ಚು ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಅದ್ರಲ್ಲೂ ವಿಶೇಷವಾಗಿ ನಿಮ್ಗೆ ಅಮಾವಾಸ್ಯೆ ಬರ್ತಾ ಇದೆ 18ನೇ ತಾರೀಕು, ಅದು ಭಾನುವಾರ ಅಮಾವಾಸ್ಯೆ ವಿಶೇಷ ಅಂತ ಹೇಳ್ಬೋದು. 19 ಗುಪ್ತ ನವರಾತ್ರಿಗಳು, ಇದೆಲ್ಲ ಆಧಾರದ ಮೇಲೆನೆ. ಸೊ 23ನೇ ತಾರೀಕು ಕ್ಲಾಸ್ ಇದೆ. ಕ್ಲಾಸ್ ಯಾರು ಮಿಸ್ ಮಾಡ್ಕೋತೀರಾ? ಸೊ ಡೆಫಿನೆಟ್ಲಿ ನಿಮ್ಗೆ ತುಂಬಾ
ಲಕ್ ಮಿಸ್ ಆಗುತ್ತೆ ಅಂತಾನೆ ಅರ್ಥ. ಕ್ಲಾಸಿಗೆ ಜಾಯ್ನ್ ಆಗಿ ಸೊ ತುಂಬ ಕಮ್ಮಿ ಫೀಸ್ ಇರುತ್ತೆ. ಜಸ್ಟ್ ತುಂಬ ಸಿಂಪಲ್ ಫೀಸ್ ಇರುತ್ತೆ. ಬಟ್ ನಾಲೆಡ್ಜು ಅಥವಾ ಇದನ್ನ ನೀವು ನಿಮ್ಮ ಮಕ್ಕಳು, ನಿಮ್ಮ ಫ್ರೆಂಡ್ಸು, ನಿಮ್ಮ ಅಕ್ಕಪಕ್ಕ ಯಾರಿಗಾದ್ರೂ ಕಷ್ಟ ಇದೆ ಅಂತ ಹೇಳಿದಾಗ ಈ ದೇವಸ್ಥಾನಕ್ಕೆ ಹೋಗಿ ಅಥವಾ ಈ ದೇವಿನ ಆರಾಧನೆ ಮಾಡಿ ಇವಳಿಗೆ ದೀಪ ಹಚ್ಚಿ ಅಂದರೆ ಮುಗೀತು. ಅವಳು ನೋಡ್ಕೋತಾಳೆ. ಯಾರು? ದೇವಿ. ಸೊ ಹಾಗಾಗಿ ಅದು ಬಿಟ್ಬಿಟ್ಟು ಎಲ್ಲರೂ ಸುತ್ತಾರೆ ಅಂತ ಹೇಳಿ ಇಡೀ ಎಲ್ಲ ಕಡೆ ಸುತ್ಕೊಂಡ್ ಬಂದಿದ್ದೀನಿ ಮೇಡಮ್, ಏನು ಇಲ್ಲ ಮೇಡಮ್, ನನ್ಗೇನು ಆಗ್ತಾ ಇಲ್ಲ ಅಂದ್ರೆ ಸೊ ಅಲ್ಲೇ ಹೋಯ್ತು ಗುರು ಚೆನ್ನಾಗಿಲ್ಲ ಜಾತಕದಲ್ಲಿ ಅಂತ ಅರ್ಥ. ಸೊ ಡೆಫಿನೆಟ್ಲಿ ಯಾರಿಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದೆ, ಓಕೆ ನಾನೆಲ್ಲ ಟ್ರೈ ಮಾಡಿದ್ದೀನಿ, ಇದೊಂದು ನೋಡೋಣ, ನನಗೇನು ಲಾಕ್ಸ್ ಓಪನ್ ಆಗ್ತಾ ಇಲ್ಲ, ಎಲ್ಲೋ ಬ್ಲಾಕ್ ಆಗಿದೆ, ಆ ಲಾಕ್ನ ಓಪನ್ ಮಾಡ್ಕೋಬೇಕು ಅಂದರೆ ನಕ್ಷತ್ರ ರೆಮಿಡಿ ಕ್ಲಾಸು ಬೆಸ್ಟ್ ಕ್ಲಾಸ್ ಅಂತ ಹೇಳ್ತೀನಿ. ಸೊ ಜಾಯ್ನ್ ಆಗಬಹುದು. ಸೊ ಹಾಗೆ ಕುಜನ ವಿಡಿಯೋ ಸ್ವಲ್ಪ ಶೇರ್ ಮಾಡಿ ಎಲ್ಲರಿಗೂ. ದಯವಿಟ್ಟು ಅಲರ್ಟ್ ಆಗಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.